Masters, last 5 seconds. 5, 4, 3, 2, 1. Masters, ನಿಧಾನವಾಗಿ ಧ್ಯಾನದಿಂದ ಎಚ್ಚರ ಸ್ಥಿತಿಗೆ ಬಂದು ನಮ್ಮೆರಡು ಕೈಗಳನ್ನ ಕಣ್ಗಳನ್ನು ಇಟ್ಕೊಂಡು ನಿಧಾನವಾಗಿ ಎರಡು ಕೈಗಳನ್ನು ನೋಡ್ತಾ ಕಣ್ಗಳನ್ನ ಬಿಡಿ. ಮಾಸ್ಟರ್ಸ್, ಮತ್ತೊಮ್ಮೆ ತಮ್ಮೆಲ್ಲರಿಗೆ K14 ಕನ್ನಡ ಗುಡಾಕೇಶ್ ಸ್ಥಾನಕ್ಕೆ ಆತ್ಮೀಯವಾದ ಸ್ವಾಗತ ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆಯಾದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ, ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧಾಚಿತ ಗುರುಗಳಿಗೂ, ತಮ್ಮೆಲ್ಲರಿಗೂ, ಅಸ್ಟ್ರಲ್ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್, ಲೇಡಿಯನ್ಸ್ರಿಗೂ ಆತ್ಮವಂದನೆ ತಿಳಿಸುತ್ತಾ ಮಾಸ್ಟರ್ಸ್, ನಾವು ಪ್ರತಿದಿನ ಬಾರ್ಬರಾ ಮಾರ್ಸಿನಾಕ್ ಅವರು ಬರೆದಿರುವಂತಹ ನಕ್ಷತ್ರ ಮಿತ್ರ ಸ್ವಾಧ್ಯಾಯ ಮಾಡ್ತಾ ಇವತ್ತು ನಾವು 16ನೇ ಒಂದು ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಈ 16ನೇ ಅಧ್ಯಾಯದಲ್ಲಿ ಅವರು ನಮ್ಗೆ ಸಮಯಕ್ಕೆ ಮುಂಚೆಯೇ ಬಂದ ಪ್ರವರ್ತಕರು ಅನ್ನುವಂತ ವಿಷಯದಡಿಯಲ್ಲಿ ನಮ್ಗೆ ಪ್ಲೆಡಿಯನ್ಸರು ಯಾವ ಮಾಹಿತಿಯನ್ನ ನೀಡ್ತಿದ್ದಾರೆ ಅಂತ ನೋಡೋಣ ಮಾಸ್ಟರ್ಸ್. ಈ ಒಂದು ಒಳ್ಳೆಯ ಸಮಯ ಬರುವುದಕ್ಕಿಂತ ಮುಂಚೆ ಪ್ರವರ್ತಕರು ಅಂತಂದ್ರೆ ಇಲ್ಲಿ ಬದಲಾವಣೆ ತರುವಂತವ್ರು. ಅಂತವ್ರು ಯಾರು, ಈ ಮುಂಚೆ ಬಂದು ಇಲ್ಲಿ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರು ನಮ್ಗೆ ಈ ಅಧ್ಯಾಯದಲ್ಲಿ ತಿಳಿಸ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. 1960ರಿಂದ ಪ್ರಾರಂಭವಾದ ದಶಾಬ್ದವು ಚೈತನ್ಯವು ಎಚ್ಚೆತ್ತ ಸಮಯವಾಗಿದೆ. ಶಾಂತಿ, ಸ್ವಾತಂತ್ರ್ಯ ಭಾವಗಳು ಉದಯಿಸಿದ ದಶಕವಾಗಿದೆ. 1990ರಿಂದ ಆಧ್ಯಾತ್ಮಿಕ ತತ್ವವು ಭೂಮಿ ಎಲ್ಲವನ್ನು ವ್ಯಾಪಿಸುತ್ತಿರುವ ಸಮಯವಾಗಿದೆ. ಮಾಸ್ಟರ್ಸ್, ಈ ಎಲ್ಲ ಒಂದು ಅವೇರ್ನೆಸ್ ಬೆಳೆದಿದ್ದು 1960ರ ಇಸ್ವಿಯಲ್ಲಿ. ಆದ್ರೆ ಈ ಆಧ್ಯಾತ್ಮಿಕ ಭೂಮಿಯಾಗಿ ಪರಿವರ್ತನೆ ಆಗಿದ್ದು 1990ರ ಒಂದು ದಶಕದಲ್ಲಿ ಅಂತ ಅವ್ರು ನಮ್ಗೆ ಇಲ್ಲಿ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಈ ಗ್ರಹವು ಆಧ್ಯಾತ್ಮಿಕವಾಗಿ ಉದಯಿಸುತ್ತಿದೆ. ಆ ಉಷೋದಯವನ್ನು ಆಹ್ವಾನಿಸುತ್ತಾ ನಿಮ್ಮಂತಹ ಕಾಂತಿ ಕುಟುಂಬರಕ್ಕೆಲ್ಲರೂ ಇಂದು ಈ ಭೂಮಿಯ ಮೇಲಿದ್ದಾರೆ. ಎಷ್ಟೋ ಪ್ರದೇಶಗಳಲ್ಲಿ ತಮ್ಮ ಸರದಿಯ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಇದ್ದಾರೆ. ಮಾಸ್ಟರ್ಸ್, ನಾವು ಯಾವಾಗ ಆ ಒಂದು 1990ರಿಂದ ಭೂಮಿ ಆಧ್ಯಾತ್ಮಿಕತೆಗೆ ಪ್ರವೇಶ ಮಾಡ್ತೋ ಆವಾಗಿಂದ ನಾವು ಈ ಒಂದು ಕಾಂತಿ ಕುಟುಂಬದವರೆಲ್ಲ ಏನ್ ಮಾಡ್ತಿದ್ವಿ ಅಂತಂದ್ರೆ ಸರದಿಯ ಪ್ರಕಾರ, ಅಂದ್ರೆ ಒಬ್ರಾದ ನಂತರ ಒಬ್ರು ಭೂಮಿಗೆ ಬರ್ತಾ ಆ ಆಧ್ಯಾತ್ಮಿಕತೆಯ ಜ್ಞಾನವನ್ನ ಭೂಮಿ ಮೇಲೆ ಹರಡ್ತಾ ಇದ್ದೀವಿ ಅಂತ ಅವರು ನಮ್ಗೆ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಇದೆಲ್ಲವೂ ಏನಂತಂದ್ರೆ ಈ ಆಧ್ಯಾತ್ಮಿಕತೆ ಉದಯಿಸುತ್ತಿರುವ ಒಂದು ಉಷೋದಯ ಅಂತ ಅವರು ಹೇಳ್ತಿದ್ದಾರೆ. ಆಧ್ಯಾತ್ಮಿಕತ್ವವು ಭೌತಿಕವಾದಕ್ಕೆ ಎಷ್ಟೋ ದೂರ. ಆತ್ಮ ಸಂಚಾರವು ಒಂದು ಅದ್ಭುತವಾದ ಸಾಹಸ ಕೃತ್ಯ. ಅವಧಿಗಳೇ ಇಲ್ಲದ ಅನಂತ ತತ್ವವದು. ಭೂಮಿಯ ಮೇಲೆ ವಿದ್ಯುತ್ ಅಯಸ್ಕಾಂತ ಕ್ಷೇತ್ರದ ಪರಿವರ್ತನೆಯನ್ನು ನೀವು ಮಾಡಲಿದ್ದೀರಿ. ಭೂಮಿಯ ಪ್ರಣಾಳಿಕೆಯನ್ನು, ಭೂಮಿಯ ಮೇಲೆ ಮೌಲ್ಯಗಳನ್ನು ನೀವು ಬದಲಾಯಿಸಲಿದ್ದೀರಿ. ಮಾಸ್ಟರ್ಸ್, ಅದಲ್ಲದೆ ಅವ್ರು ಹೇಳ್ತಿದ್ದಾರೆ ಈ ಆಧ್ಯಾತ್ಮಿಕತೆ ಅನ್ನೋದು ಈ ಭೌತಿಕವಾದ ತತ್ವಕ್ಕಿಂತ ತುಂಬಾ ದೂರವಾದ ವಿಷಯ. ಇದು ಒಂದು ಏನಂತಂದ್ರೆ ಈ ಆತ್ಮ ಸಂಚಾರ ಅನ್ನೋದು, ಈ ಆತ್ಮದ ಜರ್ನಿ ಅನ್ನೋದೇ ಏನಂತಂದ್ರೆ ಒಂದು ಅದ್ಭುತ ಸಾಹಸ ಅಂತ ಅವ್ರು ನಮ್ಗೆ ಹೇಳ್ತಿದ್ದಾರೆ. ಇದು ಇನ್ನೊಂದು ಹೇಳ್ತಾರೆ, ಇಲ್ಲಿ ಸಮಯವೇ ಇಲ್ಲದ ಒಂದು ಅನಂತ ತತ್ವ. ಯಾಕೆಂದ್ರೆ ಮಾಸ್ಟರ್ಸ್, ನಿಮ್ಗೆ ಗೊತ್ತಿದೆ ಆತ್ಮ ಅನ್ನೋದು ಶಾಶ್ವತ. ಈ ಒಂದು ಸಮಯದ ಒಂದು ಪರಿಧಿಯನ್ನ ದಾಟಿ ಅದು ತನ್ನ ಉನ್ನತ ಬೆಳವಣಿಗೆಯನ್ನ ದಾಟ್ತಾನೆ ಬಂದಿದೆ ಅಂತ ಅವರು ಹೇಳ್ತಿದ್ದಾರೆ. ಅದಲ್ಲದೆ ನಮ್ಮ ಒಂದು ಆತ್ಮದ ಉನ್ನತಿ ಆಗ್ತಾ ಆಗ್ತಾ ಈ ಭೂಮಿಯ ಮೇಲೆ ಒಂದು ಅಯಸ್ಕಾಂತ ರೀತಿ, ವಿದ್ಯುತ್ ಅಯಸ್ಕಾಂತದ ರೀತಿ ಪರಿವರ್ತನೆಯನ್ನ ನೀವು ಕೂಡ ಮಾಡ್ತಾ ಇದ್ದೀರಾ. ಭೂಮಿಯ ಪ್ರಣಾಳಿಕೆಯನ್ನು, ಭೂಮಿಯ ಮೇಲಿರುವ ಮೌಲ್ಯಗಳನ್ನು ನೀವು ಬದಲಾಯಿಸ್ತಾ ಇದ್ದೀರಾ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಪದ್ಧತಿ ಒಂದು ಭಿನ್ನಮತವಾಗಿ ಎಲ್ಲರಿಗೂ ಅನಿಸಬಹುದು. ಸುಸಂಸ್ಕೃತರು ಯಾವಾಗಲೂ ಕಾಲಕ್ಕೆ ಮೊದಲೇ ಭೂಮಿಯ ಮೇಲಿರುತ್ತಾರೆ. ಈ ದಿನ ವೆನಿಸಿದವುಗಳು ಭವಿಷ್ಯತ್ತಿನಲ್ಲಿ ಅದ್ಭುತಗಳಾಗಿ ತಯಾರಾಗುತ್ತವೆ. ಆದ್ದರಿಂದ ನೀವು ನಿರಾಸೆ ಹೊಂದಬೇಡಿರಿ. ನಿಮ್ಮ ಪ್ರಣಾಳಿಕೆಯಲ್ಲೇ ಧೈರ್ಯದಿಂದ ಮುಂದುವರಿಯಿರಿ. ಮಾಸ್ಟರ್ಸ್, ಇಲ್ಲಿ ಹೇಳ್ತಿದ್ದಾರೆ ನಾವೀಗ ಭಿನ್ನವಾಗಿ ಅವ್ರು ನಮ್ಗೆ ಹೊಸ ಹೊಸ ಆಲೋಚನೆಗಳನ್ನ ಹೇಳ್ತಿದಾರಲ್ಲ, ಅವುಗಳು ನಮ್ಗೆ ಏನಾಗ್ತವೆ ಅಂತಂದ್ರೆ ಅವು ಒಂದು ವಿಚಿತ್ರವಾಗಿ ನಮ್ಗೆ ಕಾಣಿಸ್ತವೆ. ಆದ್ರೆ ಈ ಭೂಮಿಯ ಮೇಲೆ ನಿಜವಾಗ್ಲೂ ಒಂದು ಭವಿಷ್ಯತ್ನಲ್ಲಿ ಬದಲಾವಣೆ ಅನ್ನೋದು ಬರುತ್ತಲ್ಲ, ಈ ಒಂದು ವಿಚಾರಗಳೇ ನಿಮ್ಮನ್ನ ಅದ್ಭುತವಾಗಿ ಒಂದು ತಯಾರಾಗ್ತೀರಿ. ಹಾಗಾಗಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆ ವಿಷಯಗಳನ್ನ ಕೇಳಿ ನೀವು ನಿರಾಶರಾಗ್ಬೇಡ್ರಿ. ಈ ಒಂದು ಪ್ರಣಾಳಿಕೆಯಲ್ಲಿ ಈ ಒಂದು ವಿಷಯಗಳನ್ನ ತಿಳಿತಾ ನೀವು ಧೈರ್ಯದಿಂದ ಮುಂದುವರಿಯಿರಿ ಅಂತ ಅವರು ನಮ್ಗಿಲ್ಲಿ ತಿಳಿಸ್ತಿದ್ದಾರೆ ಮೆಸೇಜ್. ಸಮಾಚಾರವನ್ನು ಗ್ರಹಿಸಿ ಕೂಡಿಸಿಕೊಳ್ಳುತ್ತಾ
ಪುನಃ ಪ್ರಸಾರ ಮಾಡುತ್ತಿರುವ ತರಂಗಗಳಂತವರೇ ನೀವು. ಏಕಕಾಲದಲ್ಲಿ ಏರ್ಪಡುವ ಜಾಗೃತಿಯಿಂದ ಒಂದು ಅರ್ಥವಾಗದ ಸ್ಥಿತಿ ಏರ್ಪಾಡಾಗಬಹುದು. ನಿಮ್ಮ ಅಧೀನದಲ್ಲಿಯೇ ಇರತಕ್ಕ ಎಚ್ಚರಿಕೆ ನಿಮಗೆ ಲಭಿಸಬೇಕು. ಮಸಸ್ ನಾವೆಲ್ರೂ ಏನಂತಂದ್ರೆ ಆ ಒಂದು ಕಾಂತಿ ಕುಟುಂಬಕರು, ನಮ್ಮ ಕೆಲಸ ಏನಂತಂದ್ರೆ ಅಲ್ಲಿರುವಂತ ಜ್ಞಾನವನ್ನ ಮೊದಲು ನಾವು ತಿಳಿದುಕೊಂಡು ನಮ್ ಮುಖಾಂತರ ಮತ್ತೆ ಈ ಒಂದು ಕಾಂತಿ ಕುಟುಂಬದವರು ತಿಳಿದೇ ಇರುವಂತರ ಮಧ್ಯೆ ಅಥವಾ ಇತರೆ ಮಾಸ್ಟರ್ಸ್ಗೆ ಆ ಒಂದು ಜ್ಞಾನವನ್ನ ಹರಡುವುದೇ ನಿಮ್ಮೆಲ್ಲರ ಕೆಲ್ಸ ಅಂತ ಅವ್ರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನಾವು ಇದನ್ನ ಕಲಿತಾ ನಮ್ಗೆ ಏನಾಗುತ್ತೆ ಅಂತಂದ್ರೆ ಇದೊಂದು ಈ ವಿಚಿತ್ರವನ್ನೋದು ಅಥವಾ ಅರ್ಥವಾಗದ ವಿಷಯಗಳನ್ನ ನಾನು ತಿಳ್ಕೊಳ್ತಾ ಇದ್ದೀನಲ್ಲ ಅನ್ನುವ ಮನಸ್ಥಿತಿ ನಮ್ಗೆ ಬರ್ತಾ ಹೋಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಅದಕ್ಕೆ ಏಕೈಕ ಪರಿಹಾರ ಏನಂತಂದ್ರೆ ಒಂದು ಕಾಲದಲ್ಲಿ ನೀವು ಯಾವಾಗ ಜಾಗೃತಿಯಿಂದ ಕೂಡ್ತಿರೋ ಅವಾಗ ನಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಅಧೀನದಲ್ಲಿಯೇ ಇರತಕ್ಕ ಎಚ್ಚರಿಕೆ ನಿಮಗೆ ಲಭಿಸಬೇಕು. ನಾವು ಏನಂತಂದ್ರೆ ಈ ವಿಷಯಗಳನ್ನ ಕೇಳ್ತಾ ನಾವು ಅವೇರ್ನೆಸ್ ಆಗಿ ಇರ್ಬೇಕು. ಅವಾಗ ನಮ್ಗೆ ಯಾವ್ದು ಸತ್ಯ ಅನ್ನೋ ಒಂದು ಕ್ಲಾರಿಟಿ ನಮ್ಗೆ ಬರ್ತಾ ಹೋಗುತ್ತೆ. ಕಾಂತಿಯನ್ನು ಬೆಳೆಸುವ ಪ್ರಯತ್ನದಲ್ಲಿ ವಿದ್ಯುತ್ತಿನ ಪ್ರಸಾರವು ಅಧಿಕವಾದರೆ ವಿದ್ಯುತ್ ಬಲ್ಬು ಸುಟ್ಟು ಹೋಗುತ್ತದೆ. ಅದೇ ವಿಧವಾಗಿ ಶರೀರದಲ್ಲಿ ವಿದ್ಯುತ್ ಶಕ್ತಿ ಪ್ರವಾಹಗಳ ನಿಯಂತ್ರಣವು ಸರಿಯಾಗಿ ಇರದಿದ್ದರೆ ನಾಡಿ ಮಂಡಲದ ವ್ಯವಸ್ಥೆಯು ಕೆಟ್ಟು ಹೋಗುತ್ತದೆ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನಾವ್ ಈ ಕಾಂತಿಯನ್ನ ಏನ್ ತೆಗೆದುಕೊಳ್ತಾ ಇದೀವಲ್ಲ ಅದು ಅಧಿಕವಾದ್ರೆ ಏನಂತಂದ್ರೆ ಆ ಎನರ್ಜಿಯಿಂದ ಆ ಬಲ್ಬ್ ಹೇಗ್ ಸುಟ್ಟು ಹೋಗ್ತದೆಯೋ ಹಾಗೆ ನಾವೇನಾದ್ರೂ ಆ ನಾಲೆಜ್ ಅನ್ನ ತೆಗೆದುಕೊಳ್ಳಿಕ್ಕೆ ನಾವು ಶರೀರವನ್ನ ಸಿದ್ಧಪಡಿಸ್ಕೊಳ್ಳದೆ ಇದ್ರೆ ಆ ಮುಂದೆ ಬರುವಂತ ನಾಲೆಜ್ ಗಳನ್ನ ನಮ್ ದೇಹ ಆಗ್ಲಿ ಶರೀರ ಅಂದ್ರೆ ಇದು ತೆಗೆದುಕೊಳ್ಳಕ್ಕೆ ಒಂದು ಏಬಲ್ ಆಗದೆ ಇದ್ರೆ ಅದು ಕೂಡ ಅಂದ್ರೆ ನಾವು ಈ ನಾಡಿ ಮಂಡಲವನ್ನ ಶುದ್ಧಿ ಮಾಡ್ಕೊಳ್ಳದೆ ಇದ್ರೆ ಬರುವಂತ ವಿಷಯಗಳು ನಮ್ಗೆ ತುಂಬಾ ಹೈ ಎನರ್ಜಿಯನ್ನ ಕೊಡ್ತಾ ಹೋಗ್ತವೆ. ಅದನ್ನ ನಾವು ತಡ್ಕೋಬೇಕು ಅಂತಂದ್ರೆ ಈಗಿನಿಂದಾನೇ ನಮ್ಮ ಆ ನಾಡಿ ಮಂಡಲ ವ್ಯವಸ್ಥೆಯನ್ನ ಆ ಬರುವ ನಾಲೆಜ್ಗೆ ರೆಡಿ ಮಾಡ್ಕೋಬೇಕು. ಇಲ್ಲದೆ ಇದ್ರೆ ನಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವರು ಆ ಒಂದು ಹೈ ವೋಲ್ಟೇಜ್ ಬಲ್ಬ್ ಅನ್ನ ಉಪಯೋಗಿಸಿದಾಗ ಅದು ಹೇಗ್ ಸಿಡಿದು ಹೋಗುತ್ತೋ ಹಾಗೆ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಆದಷ್ಟು ನಾಡಿ ಮಂಡಲ ವ್ಯವಸ್ಥೆಯನ್ನ ನಿಮ್ಮ ದೇಹವನ್ನ ಬರುವಂತ ಜ್ಞಾನಕ್ಕೆ ರೆಡಿ ಮಾಡ್ಕೋರಿ ಅಂತ ಅವ್ರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅನಂತ ಪರಿಮಾಣಗಳ ವ್ಯವಹಾರ ಸಾಮರ್ಥ್ಯವು ಲಭಿಸಿದರೂ ಅದನ್ನು ತಿಳಿದುಕೊಳ್ಳಲಾಗದೆ ಮಾನವನು ಉನ್ಮಾದಿಯಾಗುವ ಆಪತ್ತು ಹತ್ತಿರದಲ್ಲೇ ಇದೆ. ಅದನ್ನು ನೀವು ದರ್ಶಿಸಬಹುದು. ಅದನ್ನ ಅವ್ರು ಹೇಳ್ತಿದ್ದಾರೆ, ನಾವು ಇಷ್ಟೊಂದು ಆ ನಾಡಿ ಮಂಡಲ ಶುದ್ಧೀಕರಣ ನಡೆದ್ಮೇಲೆ ಅನಂತವಾದ ಕಾಸ್ಮಿಕ್ ಎನರ್ಜಿಯನ್ನ ತೆಗೆದುಕೊಳ್ತಾ ಆ ಒಂದು ಅಲೌಕಿಕ ಅನುಭವಗಳನ್ನ ನಾವು ಪಡಿತಾ ಹೋಗ್ತೀವಿ ಮಾಸ್ಟರ್ಸ್. ಆ ಒಂದು ಇತರೆ ಡೈಮೆನ್ಷನ್ಸ್ ಗಳಿಂದ ನಮ್ಗೆ ಆ ನಾಲೆಜ್ ಶೇರ್ ಆಗ್ತಾ ಹೋಗುತ್ತೆ. ಅಷ್ಟೊಂದು ಸಾಮರ್ಥ್ಯ ಬರುತ್ತೆ. ಬಟ್ ಆ ನಾಲೆಜ್ ಸಿಕ್ಕಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ನಾವು ತಿಳಿದುಕೊಳ್ಳಾಗದೆ ಇರುವಂತ ಮನಸ್ಥಿತಿಯಲ್ಲಿ ಇದ್ಬಿಡ್ತೀವಿ. ಹಾಗಾಗಿ ನಮ್ಮ ಎನರ್ಜಿ ಮಟ್ಟವನ್ನ ನಾವು ಹೆಚ್ಚು ಮಾಡ್ಕೊಂಡ್ರೆ ಆ ಒಂದು ಎನರ್ಜಿಯನ್ನ ಅವ್ರು ಹೇಳ್ತಿರೋ ವಿಷಯವನ್ನ ನಾವು ಖಂಡಿತ ಅರ್ಥ ಮಾಡ್ಕೋಬಹುದು. ಇಲ್ದೇ ಇದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮಿರುವ ಒಂದು ಶಕ್ತಿ ಮಟ್ಟಕ್ಕೆ ಆ ಒಂದು ಕೊಡುವಂತ ನಾಲೆಡ್ಜ್ ಸ್ವೀಕಾರ ಮಾಡಕ್ ಆಗದೆ ಒಂದು ಆಪತ್ತು ಅನ್ನೋದು ನಮ್ಗೆ ಬರ್ತಾ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ನಾಡಿ ಮಂಡಲದ ವ್ಯವಸ್ಥೆ ಸರಿಯಾಗಿ ವಿದ್ಯುತ್ ಪ್ರಸಾರಗಳನ್ನು ಸ್ವೀಕರಿಸಿ ಶರೀರದಲ್ಲಿ ಕೂಡಿಸಿಕೊಳ್ಳಬೇಕು. ಶರೀರವನ್ನು ಬೆಳೆಯುವಂತೆ ಮಾಡಬೇಕು. ಅದೇ ಸಮಯದಲ್ಲಿ ಪ್ರಜ್ಞೆಯನ್ನು ಬೆಳೆಸುವಂತಾಗಬೇಕು. ಅದೇ ಇಂದು ನಡೆಯುತ್ತಿದೆ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಮಾಸ್ಟರ್ಸ್, ನಮ್ಮ ನಾಡಿ ಮಂಡಲ ವ್ಯವಸ್ಥೆ ಹೇಗೆ ಅಂತಂದ್ರೆ ಆ ವಿದ್ಯುತ್ ಪ್ರಸಾರಗಳ ಸ್ವೀಕಾರ ಮಾಡ್ಲಿಕ್ಕೆ ಅದು ಯಾವ ರೀತಿ ರೆಡಿ ಆಗಿರುತ್ತೋ ಹಾಗಾಗಿ ನಮ್ ಶರೀರವನ್ನು ಕೂಡ ನಾವು ಆ ಒಂದು ಶಕ್ತಿಯಿಂದ ಆ ರೀತಿ ರೆಡಿ ಮಾಡ್ಕೋಬೇಕಂತೆ. ಆ ಒಂದು ಎನರ್ಜಿಯನ್ನ ನಮ್ಮಲ್ಲಿ ಬೆಳೆಸ್ಕೋಬೇಕಂತೆ. ಹಾಗಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಅದೇ ಸಮಯದಲ್ಲಿ ನಮ್ಮಲ್ಲಿ ಅವೇರ್ನೆಸ್, ಈ ಪ್ರಜ್ಞಾ ಸ್ಥಿತಿ, ಜಾಗೃತ ಸ್ಥಿತಿ ಅನ್ನೋದು ಬರ್ಬೇಕಂತೆ. ಇದು ಈಗ ಖಂಡಿತ ನಡೀತಾ ಇದೆ ಮಾಸ್ಟರ್ಸ್. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಇಲ್ಲಿರುವಂತಹ ಎಲ್ಲಾ ಗುರುಗಳು, ಯಾವ್ದೇ ಗುರುಗಳಿರ್ಲಿ ಅದ್ರಲ್ಲಿ ಪ್ರಭು ಸರ್ ಕೂಡ ಒಬ್ರು. ಹಾಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಹೈಯರ್ ವರ್ಡ್ ಗೆ ಕನೆಕ್ಟ್ ಆಗಿರ್ತಾರೆ ಮಾಸ್ಟರ್ಸ್. ಅಲ್ಲಿಂದ ಅವರು ನೇರವಾಗಿ ಮೆಸೇಜ್ ಗಳನ್ನ ಪಡಿತಿರ್ತಾರೆ. ಅವರು ಕೂಡ ಒಂದು ಕಾಂತಿ ಕುಟುಂಬದ ಒಂದು ಕೆಲ್ಸವನ್ನೇ ಅಂದ್ರೆ ಅವರು ಕೂಡ ಈ ಒಂದು ಯೂನಿವರ್ಸ್ ಕೆಲ್ಸವನ್ನೇ ಮಾಡಕ್ ಬಂದಿರ್ತಾರೆ. ಹಾಗಾಗಿ ಅವ್ರು ಒಂದು ಯೂನಿವರ್ಸ್ ಇಂದ ಮೆಸೇಜ್ ಅನ್ನ ತೆಗೆದುಕೊಂಡಿದ್ರಿಂದ ನಮ್ಗೆ ಗುಡಾಕೇಶ 2.0 ಅನ್ನೋದು ಸ್ಟಾರ್ಟ್ ಆಗೋದು ನಮ್ಗೂ ಕೂಡ ಗೊತ್ತಿದೆ ಮಾಸ್ಟರ್ಸ್. ಇಷ್ಟ ದಿನ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ ಈ ಗುಡಾಕೇಶ ಮಾಡ್ಬೇಕಾದ್ರೆ ನಾವು ಆಸನ ಸಿದ್ಧಿಯನ್ನ ಪಡಿಬೇಕಾಗಿತ್ತು. ಅದ್ರ ಜೊತೆ ನಾಡಿ ಮಂಡಲ ಶುದ್ಧಿಯನ್ನ ಬೆಳೆಸ್ಕೋಬೇಕಾಗಿತ್ತು. ನಾವೀಗ ಅದನ್ನ ಪಡ್ಕೊಂಡಿದ್ವಿ ಮಾಸ್ಟರ್. ಆಲ್ಮೋಸ್ಟ್ ನಾವೆಲ್ಲರೂ ಆಸನ ಸಿದ್ಧಿಯನ್ನ ತೆಗೆದುಕೊಂಡಿದ್ವಿ. ರಾತ್ರಿ ಪೂರ್ತಿ ಧ್ಯಾನ ಮಾಡಿ ನಮ್ ನಾಡಿ ಮಂಡಲ ಶುದ್ಧಿಯನ್ನ ಮಾಡ್ಕೊಂಡಿದ್ವಿ. ಇನ್ ನೆಕ್ಸ್ಟ್ ನಾವ್ ಏನಂತಂದ್ರೆ ಆ ರಿಲ್ಯಾಕ್ಸ್ ಸ್ಟೇಟ್ ರಿಂದ
ಇನ್ನು ಪ್ರಜ್ಞಾಸ್ಥಿತಿಗೆ ಅವೇರ್ನೆಸ್ ಸ್ಟೇಟ್ಗೆ ಹೋಗ್ಬೇಕು. ಹಾಗಾಗಿ ಅವ್ರು ನಮ್ಗೆ ಈ 2.0 ಅಲ್ಲಿ ಮುಖ್ಯವಾಗಿ ನಮ್ಗೆ ಬೆಳೆಸೋದೇ ಏನಂತಂದ್ರೆ ಆ ಅವೇರ್ನೆಸ್, ಪ್ರಜ್ಞಾಸ್ಥಿತಿ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಈ ಹೊರಗಡೆದ್ದು ಮತ್ತು ಒಳಗಡೆದ್ದು ಎಚ್ಚರ ಸ್ಥಿತಿಯಲ್ಲಿ, ಉದಾಹರಣೆಗೆ ಯಾವ್ದೋ ಒಂದು ಫಿಲ್ಮ್ ಆಗಿರ್ಬೋದು, ಇದ್ರಲ್ಲಿ ನಾವು ಬೌದ್ಧಿಸ್ಟ್ ಮಾಂಕ್ಗಳನ್ನ ನೋಡ್ತೀವಿ. ಅವ್ರು ಜಸ್ಟ್ ಧ್ಯಾನ ಮಾಡ್ತಿದಾರೆ ಅಂದ್ರೂ ಕೂಡ ಆ ಹೊರಗಿನ ಒಂದು ಅವೇರ್ನೆಸ್ ಅವ್ರಿಗೆ ಖಂಡಿತ ಇರುತ್ತೆ. ಅದ್ರ ಜೊತೆಗೆ ಎಟ್ ಎ ಟೈಮ್ ಅದರಲ್ಲೇ ಅವ್ರ ಹೈಯರ್ಡ್ ವರ್ಡ್ಗೂ ಕೂಡ ಕನೆಕ್ಟ್ ಆಗ್ತಿರ, ಅಷ್ಟೊಂದು ಪ್ರಜ್ಞಾ ಸ್ಥಿತಿ ಅವರಲ್ಲಿ ಬೆಳಿತಿರುತ್ತೆ. ಹಾಗಾಗಿ ಅದನ್ನೇ ನಾವು, ಆ ಪ್ರಜ್ಞೆಯನ್ನೇ ನಾವಿಲ್ಲಿ ಬೆಳೆಸ್ಕೊಳ್ತೀವಿ, ಇದು ಮುಂದೆ ನಡೆಯುತ್ತೆ ಅಂತ ಅವರು ಹೇಳ್ತಿದ್ದಾರೆ. ನಾವು ಖಂಡಿತವಾಗ್ಲೂ ಅದನ್ನು ಕೂಡ ನಾವು ಆ ಒಂದು ಜ್ಞಾನವನ್ನು ಕೂಡ ನಾವೆಲ್ಲರೂ ಪಡಿತಾ ಇದ್ದೀವಿ ಮಾಸ್ಟರ್ಸ್. ನೀವು ಕಾಂತಿ ವಾಹಕರಾಗಿ ಸ್ಥಿರವಾಗಿದ್ದೀರಿ, ಆದ್ದರಿಂದ ನಿಮ್ಮ ಕ್ಷೇತ್ರದಲ್ಲಿ ಕಾಂತಿ ರೇಖೆ ಪ್ರವೇಶಿಸಲು ಅವಕಾಶ ಕಲ್ಪಿಸುವ ಪ್ರವೇಶದಾರವು ಒಂದು ಏರ್ಪಾಡಾಗಿರುತ್ತದೆ. ಶಕ್ತಿ ಸಂರಕ್ಷಕರು ಇದರ ಸಹಾಯದಿಂದ ನೀವು ಅಧೀನದಲ್ಲಿಟ್ಟುಕೊಳ್ಳುವ ಕಾಂತಿಯನ್ನು ನಿಯಂತ್ರಿಸುತ್ತಾ ನಿಮ್ಮನ್ನು ದಾರಿ ತಪ್ಪಿ ಹೋಗದಂತೆ ಕಾಪಾಡಿಕೊಳ್ಳುತ್ತಾ ಇರುವರು. ಮಸಸ್ ನಾವು ಕಾಂತಿ ವಾಹಕರು ಅಂದ್ರೆ ನಮ್ಮಿಂದ ಜ್ಞಾನವನ್ನು ತೆಗೆದುಕೊಂಡು ಅದನ್ನ ಮತ್ತೆ ಜ್ಞಾನವನ್ನ ನಾವು ಈ ಭೂಮಿಯಲ್ಲಿರುವಂತ ಇತರರಿಗೂ ಕಳಿಸುವಂತವ್ರು. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ಕ್ಷೇತ್ರದಲ್ಲಿ ಆ ಕಾಂತಿಯನ್ನ ಸ್ವೀಕಾರ ಮಾಡುವಂತಹ ಪ್ರವೇಶ ದ್ವಾರವನ್ನ ನಾವು ಏರ್ಪಾಡ್ ಮಾಡ್ಕೋಬೇಕು. ಅಂದ್ರೆ ಆ ಜ್ಞಾನ ಏನ್ ಬರ್ತಾ ಇದೆಯಲ್ಲ ಮಾಸ್ಟರ್ಸ್, ಅದನ್ನ ನಾವು ಯಾವುದೇ ಒಂದು ಏನಂತಂದ್ರೆ ನಮ್ಮ ಒಂದು ಮೂಢನಂಬಿಕೆಗಳಾಗ್ಲಿ ಅಥವಾ ನಮ್ಮ ಒಂದು ನಂಬಿಕೆಗಳಾಗ್ಲಿ ಅದರಲ್ಲಿ ಸೇರಿಸದೆ ಅದನ್ನ ಕೇವಲ ಜ್ಞಾನ ರೂಪದಲ್ಲಿ ನಾವು ಪಡೆಯುವಂತೆ ಅದಕ್ಕೆ ಅವಕಾಶ ಕೊಡ್ಬೇಕು. ಅದರಲ್ಲದೆ ಮತ್ತೆ ಹೇಳ್ತಿದ್ದಾರೆ ಅವರು, ಶಕ್ತಿ ಸಂರಕ್ಷರು ಇದರ ಸಹಾಯದಿಂದ ನೀವು ಅಧೀನದಲ್ಲಿಟ್ಟುಕೊಳ್ಳುವ ಕಾಂತಿಯನ್ನು ನಿಯಂತ್ರಿಸುತ್ತಾ ನಿಮ್ಮನ್ನು ದಾರಿ ತಪ್ಪಿ ಹೋಗದಂತೆ ಕಾಪಾಡಿಕೊಳ್ಳುತ್ತಾ ಇರುವರು. ಹಾಗಾಗಿ ಎಷ್ಟೋ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಗಳು ನಮ್ಗೆ ಸಹಾಯ ಮಾಡ್ತಿದಾರಂತೆ. ಈ ಕಾಂತಿ ನಮ್ಮಲ್ಲಿ ಏನ್ ಬರ್ತಾ ಇದೆಯಲ್ಲ ಅದನ್ನ ಸ್ವೀಕಾರ ಮಾಡೋದ್ರ ಜೊತೆಗೆ ನಾವು ದಾರಿ ತಪ್ಪದ ಹಾಗೆ ಸರಿಯಾದ ಒಂದು ಮಾರ್ಗದಲ್ಲೇ ನಡೆಯುವ ಹಾಗೆ ಅವ್ರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರಂತೆ. ನಿಮ್ಮ ಶರೀರದಲ್ಲಿರುವ ಕಣಗಳೊಳಕ್ಕೆ ಸೇರುತ್ತಿರುವ ಕಾಂತಿ ಸಮಾಚಾರವನ್ನು ವಿಶ್ಲೇಷಿಸುವ ವೇಗದಲ್ಲಿ ಮಾತ್ರವೇ ನಿಮ್ಮ ನಾಡಿ ಮಂಡಲವು ಸ್ಪಂದನೆಗೊಳಗಾಗುತ್ತದೆ. ನಿಮ್ಮಲ್ಲಿ ಇನ್ನೂ ಎಷ್ಟೋ ಜನ ತಮ್ಮಲ್ಲಿನ ಕತ್ತಲೆಯನ್ನು ತೊಳಗಿಸಿಕೊಳ್ಳುವ ಪ್ರಯತ್ನಗಳನ್ನೇ ಮಾಡುತ್ತಾ ಇರುವರು. ಆ ಕತ್ತಲೆ ಈ ಜನ್ಮಕ್ಕೆ ಸಂಬಂಧಿಸಿದುದು, ಇಲ್ಲವೇ ಇತರ ಜನ್ಮಗಳಿಗೆ ಸಂಬಂಧಿಸಿದುದು ಆಗಿರಬಹುದು. ಮಸ್ಟರ್ಸ್ ನಾವ್ ಈ ಕಾಂತಿ ಸಮಾಚಾರವನ್ನ ಕಳಿಸ್ತಿದಾರಲ್ಲ, ಇದು ಏನಂತಂದ್ರೆ ನಮ್ಮ ನಾಡಿ ಮಂಡಲ ಅದಕ್ಕೆ ಸ್ಪಂದನೆ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅವ್ರು ಹೇಳ್ತಿದ್ದಾರೆ, ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಮ್ಮಷ್ಟಕ್ ನಾವೇ ಹಾಕೊಳ್ತಾ ಇರ್ತೀವಲ್ಲ, ಅದು ಏನಂತಂದ್ರೆ ನಮ್ಮನ್ನ ನಾವು ಕತ್ತಲಿನಲ್ಲಿ ಇಟ್ಕೊಂಡಾಗೆ. ಯಾಕೆ ಅಂತಂದ್ರೆ ಈ ಹೊಸ ನಾಲೆಜ್ ಅನ್ನ ನಮ್ಗೆ ಇಷ್ಟು ದಿನ ಗೊತ್ತಿರ್ಲಿಲ್ಲ. ನಾವ್ ಹಾಗಾಗಿ ಆ ಒಂದು ಹಳೆ ಒಂದು ಎನರ್ಜಿಯಲ್ಲಿ ಬದುಕ್ತಾ ಇದ್ವಿ. ಬಟ್ ಈಗ ನಮ್ಗೆ ಅವರು ಈ ಜ್ಞಾನವನ್ನ ಕೊಟ್ಟಿದ್ದಾರೆ, ನೀವು ಈ ರೀತಿ ಇರ್ಬೇಕು, ನೀವು ಕಾಂತಿ ಲೋಕದವರು, ನಿಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ ಅದನ್ನ ಅಂತ ನಮ್ಗೆ ಎಚ್ಚರಿಸ್ತಿದ್ದಾರೆ. ಅದಲ್ಲದೆ ನಾವು ಇತರೆ ಡೈಮೆನ್ಷನ್ಸ್ ಇಂದ ನೇರವಾಗಿ ಎನರ್ಜಿಯನ್ನ ಪಡಿಬಹುದು, ಮೂಲ ಸೃಷ್ಟಿಕರ್ತನಿಂದ ಎನರ್ಜಿಯನ್ನ ಪಡಿಬಹುದು ಅಂತ ಅವ್ರು ನಮ್ಗೆ ಎಚ್ಚರ ಕೊಡ್ತಿದಾರಲ್ಲ. ಈಗೂ ಕೂಡ ನಾವು ಅದನ್ನೇನಾದ್ರೂ ಆ ನಾಲೆಜ್ ಅನ್ನ ತೆಗೆದುಕೊಳ್ಳಿಕ್ಕೆ ರೆಡಿ ಆಗದೆ ಇದ್ರೆ ನಮ್ಮನ್ನೇ ನಾವು ಕತ್ಲೆಯಲ್ಲಿ ಬದುಕುವ ಹಾಗೆ ಮಾಡ್ತಾ ಇದೀವಿ. ಇದಕ್ ಕಾರಣ ಏನಂತಂದ್ರೆ ನಮ್ ಕರ್ಮ ಅಂತ ಅವ್ರು ಹೇಳ್ತಿದ್ದಾರೆ. ಅದು ಈ ಜನ್ಮಕ್ಕೆ ಸಂಬಂಧಿಸಿದಾಗಿರ್ಬಹುದು ಅಥವಾ ಇತರ ಜನ್ಮಕ್ಕೆ ಸಂಬಂಧಿಸಿದಾಗಿರ್ಬಹುದು ಅಂತ ಕೂಡ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ನಾವು ಕೂಡ ಕೇಳಿದೀವಿ, ಎಷ್ಟೋ ಮಾಸ್ಟರ್ಸ್ ಗಳು ಧ್ಯಾನಕ್ಕೆ ಬರ್ಬೇಕಂದ್ರೂ ಕೂಡ ಅವ್ರಿಗೆ ಆಗ್ತಿರಲ್ಲ. ಕಾರಣ ಅವರು ಕರ್ಮ ಅನ್ನೋದು ಇನ್ನು ಕ್ಲಿಯರ್ ಆಗದೆ ಇರೋದ್ರಿಂದ ಅವ್ರು ಈ ಒಂದು ಸ್ಟೆಪ್ಗೆ ಬರ್ಲಿಕ್ಕೆ ಆಗ್ತಿರಲ್ಲ. ಆದ್ರೆ ನಾವು ನಮ್ಮ ಕರ್ತವ್ಯವನ್ನ ನಾವ್ ಏನಂತಂದ್ರೆ ಧ್ಯಾನ ಪ್ರಚಾರ, ನಾವ್ ಅವ್ರಿಗೆ ಹೇಳ್ತಾ ಹೋಗ್ಬೇಕು. ಅವ್ರು ಒಂದಿಲ್ಲ ಒಂದಿನ ಆ ವರ್ಡ್ ಅನ್ನ ಕೇಳಿ ಅವ್ರು ತಮ್ಮ ಕರ್ಮವನ್ನ ಕ್ಲಿಯರ್ ಆದ ತಕ್ಷಣ ಮತ್ತೆ ಅವ್ರು ಈ ಧ್ಯಾನ ಒಂದು ಹಂತಕ್ಕೆ ಬಂದೇ ಬರ್ತಾರೆ. ಹಾಗಾಗಿ ನಮ್ಮ ಒಂದು ಈ ಕತ್ತಲನ್ನ ತೊಲಗಿಸಿಕೊಳ್ಳುವ ಜವಾಬ್ದಾರಿ ಕೂಡ ನಮ್ದೇ ಇದೆ ಅಂತ ಹೇಳ್ಬೋದು ಮಾಸ್ಟರ್ಸ್. ಕಾಂತಿ ಕುಟುಂಬಿಕರೆಲ್ಲರೂ ಒಂದೇ ಭಾವನೆಯಿಂದ ಕೆಲಸ ಮಾಡಬೇಕಾಗಿರುತ್ತದೆ. ಪ್ರಾಥಮಿಕ ಸೃಷ್ಟಿಕರ್ತನಿಂದ ಬರುತ್ತಿರುವ ಜಾಗೃತಿಯ ತರಂಗದಲೆಗಳು ಸೃಜನಾತ್ಮಕತೆಯಿಂದ ತುಂಬಿವೆ. ಅವು ಬಾಹ್ಯಾಕಾಶದಿಂದ ಭೂಮಿಗೆ ಸೇರುತ್ತಾ ನಿಮ್ಮನ್ನು ಪ್ರೇರೇಪಿಸಿ ಕಾರ್ಯೋನ್ಮುಖರಾಗುವಂತೆ ಮಾಡುತ್ತಾ ಇರುತ್ತವೆ. ಹಾಗಾಗಿ ಮಾಸ್ಟರ್ಸ್ ನಾವ್ ಇಲ್ಲಿರೋರು ಎಲ್ಲರೂ ಒನ್ನೆಸ್ ಭಾವನೆಯಿಂದ ಕೆಲಸ ಮಾಡ್ಬೇಕು. ಅಂದ್ರೆ ನಾವೇನು ಅಂತಂದ್ರೆ ಯಾವುದೇ ಒಂದು ಈ ಒಂದು ಸೃಷ್ಟಿಗೆ ಅಂತಿಮವಾಗಿರುವ ಒಳಿತನ್ನೇ ಉಂಟು ಮಾಡುವಂತಹ ಸಂಕಲ್ಪಗಳನ್ನ ಇಟ್ಕೊಂಡು ಧ್ಯಾನವನ್ನ ಮಾಡ್ತಾ ಆ ಜಾಗೃತ ಸ್ಥಿತಿಯಲ್ಲಿ ನಾವ್ ಇರ್ತಾ ಹೋಗ್ಬೇಕು. ಹಾಗಾಗಿ ಈ ನಮ್ದು ಎನರ್ಜಿ ಅನ್ನೋದು ಈ ಭೂಮಿಗೆ ಬಾಹ್ಯಾಕಾಶಕ್ಕೆ ಶೇರ್ ಮಾಡ್ತಾ ಅದರತ್ತ ನಾವು ಕಾರ್ಯೋನ್ಮುಖರಾಗ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಒಂದು ದೊಡ್ಡ ಪರಿವರ್ತನೆಯು ಭೂಮಿಯ ಮೇಲೆ ನಡೆಯುತ್ತದೆ. ಭೂಮಿಯು 2 ಪ್ರಪಂಚಗಳಾಗಿ ಇಬ್ಬಾಗವಾಗುತ್ತದೆ.
ಇದನ್ನು ನಾವು ಮೊದಲೇ ನಿಮಗೆ ಹೇಳಿದ್ದೇವೆ. ಕಾಂತಿಯಿಂದ ಚಲಿಸುತ್ತಾ ಇರುವ ನೀವು ಬೆಳಕಿನ ಪ್ರಪಂಚದಲ್ಲಿ ಕಾಲುಡಿತೀರಿ. ಕಡಿಮೆ ಕಂಪನಗಳಲ್ಲಿರುವ ಇತರ ಮಾನವರು ಭಯದಿಂದ, ಅಂಧಕಾರದಿಂದ ಮತ್ತು ಅಜ್ಞಾನದಿಂದ ಕೂಡಿದ್ದಾರೆ. ಪರಾಧೀನರಾಗಿ, ದಿಕ್ಕು ತೋಚದವರಾಗಿ ಆ ಕತ್ತಲಿನ ಪ್ರಪಂಚಕ್ಕೆ ಹೊಂದಿಕೊಳ್ಳುತ್ತಾರೆ. ವರ್ಸಸ್ ಈ ಭೂಮಿ ಮೇಲೆ ಅವರು ಹಿಂದಿನ ಅಧ್ಯಾಯಗಳಲ್ಲೂ ತಿಳಿಸಿದ್ದಾರೆ. ಅದೇ ಜೊತೆ ನ್ಯೂ ಎನರ್ಜಿ ಬುಕ್ ಆಗಿರ್ಬೋದು. ಇದನ್ನೆಲ್ಲ ನಾವು ನೋಡ್ತಾ ಹೋದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಭೂಮಿಯ ಮೇಲೆ ಎರಡು ಭಾಗ ಆಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಭೂಮಿ ಒಡೆದು ಎರಡು ಭಾಗ ಆಗುತ್ತಂತಲ್ಲ ಮಾಸ್ಟರ್ಸ್. ಇಲ್ಲಿರುವ ಜನರ ಪ್ರಜ್ಞೆ ಎರಡು ಭಾಗ ಆಗುತ್ತೆ. ಯಾಕೆ ಅಂತಂದ್ರೆ ಈ ಹೊಸ ನಾಲೆಜ್ ಬರ್ತಾ ಇದೆಯಲ್ಲ, ಇದನ್ನ ನಾವು ಯಾರು ಆ ಕಾಂತಿಯ ಜೊತೆ ಆ ಜ್ಞಾನದ ಜೊತೆನೆ ನಾವು ಅದನ್ನ ತಿಳಿದುಕೊಳ್ತಾ ನಮ್ಮನ್ನೇ ನಾವು ಅದನ್ನ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತೀವೋ, ನಾವೆಲ್ರೂ ಏನಂತಂದ್ರೆ ಆ ಬೆಳಕಿನ ಪ್ರಪಂಚ, ಆ ಜ್ಞಾನದ ಪ್ರಪಂಚದಲ್ಲಿ ಜೀವಿಸ್ತಾ ಇರ್ತೀವಿ. ಆ ನಮ್ಮ ಫ್ರೀಕ್ವೆನ್ಸಿ ಏನಂತಂದ್ರೆ ಉನ್ನತವಾಗಿರುತ್ತೆ. ಅಲ್ಲಿ ತಿಳಿದುಕೊಳ್ಳುವ ವಿಷಯಗಳು ಕೂಡ ಉನ್ನತವಾಗಿರುತ್ತೆ. ನಾವು ಬದುಕುವಂತ ರೀತಿಯು ಕೂಡ ಉನ್ನತವಾಗಿರುತ್ತೆ. ನಾವ್ ಯಾವಾಗ ಈ ಒಂದು ಕಡಿಮೆ ಇದನ್ನ ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇಲ್ಲದೆ ನಮ್ಮ ಒಂದು ಓಲ್ಡ್ ಎನರ್ಜಿಯಲ್ಲೇ ನಾವು ಬದುಕ್ತಾ ನಮ್ಮ ಒಂದು ಕಡಿಮೆ ಪ್ರಸಂಗ ಕಂಪನಗಳಿಂದ ನಾವ್ ಏನಾದ್ರೂ ಬದುಕ್ತಾ ಇದ್ರೆ, ಅಂದ್ರೆ ಮತ್ತೆ ನಾವು ಆ ಒಂದು ಅಂಧಕಾರಗಳನ್ನ, ಮೂಢನಂಬಿಕೆಗಳನ್ನ, ಈ ಭಯಗಳನ್ನ ಇಟ್ಕೊಂಡು ಬೇರೆಯವರು ಹೇಳಿದಿರೋ ಒಂದು ವಿಷಯಕ್ಕೆ ಅಧೀನರಾಗಿ ನಾವು ತೋಚದವ್ರ ಸ್ಥಿತಿ ಏನಿರುತ್ತಲ್ಲ, ಅವರು ಕತ್ತಲೆ ಪ್ರಪಂಚದಲ್ಲಿ ಮತ್ತೆ ಆ ಹಳೆ ಎನರ್ಜಿಯಲ್ಲೇ ಬದುಕ್ತಾ ಇರ್ತಾರೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ನಾವು ಕೂಡ ಈಗ ಒಂದು ಎಕ್ಸಾಂಪಲ್ ಏನ್ ಹೇಳ್ಬೇಕು ಅಂತಂದ್ರೆ ಮಾಸ್ಟರ್ಸ್, ನಾವ್ ಇಷ್ಟು ದಿನ ಬಳಸುವಂತ ನಿಮ್ಗೂ ಗೊತ್ತಿದೆ, ಮುಂದೆ ಇನ್ನು ಈ ಬಳಸುವಂತ ಹಳೆ ಕಂಪ್ಯೂಟರ್ಗಳಾಗ್ಲಿ, ಲ್ಯಾಪ್ಟಾಪ್ಗಳ ಸಾಫ್ಟ್ವೇರ್ ಕೂಡ ಅಪ್ಡೇಟ್ ಆಗ್ತಿದಾವೆ. ಅವ್ರು ಏನ್ ಅಂದ್ರೆ ನಾವು ಹೊರಗಿನ ಒಂದು ಭೌತಿಕ ಪ್ರಪಂಚದಲ್ಲಿ ಬದಲಾವಣೆಯನ್ನ ನೋಡ್ತಾ ಹೋದ್ರೆ ಈ ಭೂಮಿ ಮೇಲೆ ಎಷ್ಟೊಂದು ಬದಲಾವಣೆ ಆಗೋದನ್ನು ಕೂಡ ಗಮನಿಸಬಹುದು. ಅವ್ರು ನಮ್ಗೆ ಹೇಳ್ಬಿಟ್ರು, ನೀವು ಇಷ್ಟು ದಿನ ಬಳಸುವಂತ ಸಾಫ್ಟ್ವೇರ್ ಏನಂತಂದ್ರೆ ಬಳಸುವಂತ ಲ್ಯಾಪ್ಟಾಪ್ಗಳು ಮುಂದೆ ಬರುವಂತ ಸಾಫ್ಟ್ವೇರ್ಗೆ ಕೆಲಸ ಮಾಡಲ್ಲ. ಅದಕ್ಕೆ ಬಳಸುವಂತ ಹಳೆಯ ವಸ್ತುಗಳು ನಾವು ಏನ್ ಸ್ಪೇರ್ ಪಾರ್ಟ್ಸ್ ಬಳಸ್ತಿದೀವಲ್ಲ, ಅವು ಕೂಡ ನೀವು ತೆಗೆದುಕೊಳ್ಳಕ್ ಆಗಲ್ಲ. ಯಾಕಂತಂದ್ರೆ ಅವ್ರು ಮಾರಾಟ ಮಾಡೋ ಕಂಪನಿಗಳೇ ಬಂದ್ ಆಗ್ತವೆ. ಹಾಗಾಗಿ ಇನ್ನು ನಾವ್ ಏನಂತಂದ್ರೆ ನಮ್ಗೆ ಇರೋ ಒಂದು ಆಪ್ಷನ್, ನಾವು ಲ್ಯಾಪ್ಟಾಪ್ ಗಳನ್ನ ಬಳಸ್ಬೇಕು, ನಾಲೆಜ್ ಅನ್ನ ತೆಗೆದುಕೋಬೇಕಂತಂದ್ರೆ ನಮ್ಗೆ ಬೇರೆ ವೇನೇ ಇಲ್ಲ. ನಾವು ಮತ್ತೆ ಆ ಹೊಸ ಒಂದು ಸಾಫ್ಟ್ವೇರ್ಗೆ ಅಪ್ಡೇಟ್ ಆಗ್ಲೇಬೇಕು. ಆಗದೇ ಇದ್ರೆ ಆ ನಾಲೆಜ್ ನಮ್ಗೆ ಬರಲ್ಲ. ಮತ್ತೆ ನಾವು ಹಳೆ ಎನರ್ಜಿಯಲ್ಲೇ ನಮ್ಮಲ್ಲಿ ಸಿಗುವಂತ ಲಿಮಿಟೆಡ್ ಒಂದು ಜ್ಞಾನದಲ್ಲೇ ಬದುಕ್ಬೇಕು. ಈ ರೀತಿ ಬದಲಾವಣೆಗಳು ಈ ಭೌತಿಕ ಪ್ರಪಂಚದಲ್ಲಿ ನಡೀತಿರ್ಬೇಕಾದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಈ ರೀತಿ ಬದಲಾವಣೆಗಳು ಆಗ್ತಿದಾವೆ ಮಾಸ್ಟರ್ಸ್. ನಮ್ಗೆ ಹೇಳ್ತಿದಾರೆ ಅವರು, ನೀವು ಕಾಂತಿ ಕುಟುಂಬದವರು, ನೀವು ಇಲ್ಲಿ ಬಂದಿರೋದೇ ನಿಮ್ಮ ಎಷ್ಟೋ ಜನ್ಮಗಳ ಒಂದು ಸಾಧನೆಯಿಂದ ನೀವು ಇಲ್ಲಿ ಬಂದಿದ್ದೀರಿ. ಇಲ್ಲಿ ಬಂದಿರೋ ಉದ್ದೇಶ ಏನಂತಂದ್ರೆ ನೀವು ತಿಳಿದುಕೊಂಡಿರುವ ಜ್ಞಾನವನ್ನ ನೀವು ತಿಳಿದುಕೊಂಡು ಬೇರೆದವ್ರಿಗೆ ಹಂಚಲಿಕ್ಕೆ. ಅದಲ್ದೆ ನೀವು ಅಂದ್ರೆ ಮೀನ್ಸ್ ನಾವೆಲ್ಲರೂ ಮಾಸ್ಟರ್ಸ್, ನೀವು ಭಯ ಆಗ್ಲಿ, ಒಂದು ಆಲಸ್ಯತನ ಆಗ್ಲಿ, ಆ ಸಂಕೋಚನ ಮನೋಭಾವನೆ ಆಗ್ಲಿ, ನಾವ್ ಯಾರನ್ನೋ ನೋಡಿ ಹೊಟ್ಟೆ ಕಿಚ್ಚು ಮನೋಭಾವನೆ ಆಗ್ಲಿ, ಇವೆಲ್ಲ ನಿಮ್ಮ ಗುಣಗಳಲ್ಲ. ಇವು ಕೇವಲ ಮಾಯೆಯಲ್ಲಿ ಅಥವಾ ನಿಮ್ಮ ಕೆಳಗಿನ ಮಟ್ಟದವರು ನಿಮ್ಮನ್ನ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಅವುಗಳಿಂದ ತಮ್ಮ ಒಂದು ಶಕ್ತಿಯನ್ನ ಮೀನ್ಸ್ ಆಹಾರವನ್ನ ಸ್ವೀಕರಿಸುತ್ತಾ ಅವ್ರು ಆರಾಮಾಗಿದ್ದಾರೆ. ಅದು ಅಲ್ಲ, ನೀವು ಉನ್ನತವಾಗಿರೋರು, ದೈವಿ ಲೋಕದವರು. ನಿಮ್ಮ ಗುಣ ಏನಿದ್ರು ಈ ಪ್ರೇಮ ತತ್ವವನ್ನ ಹರಡೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವರು ಲಾಸ್ಟ್ ನಮ್ಗೆ ಒಂದು ಆಪ್ಷನ್ ಅನ್ನ ಬಿಡ್ತಿದ್ದಾರೆ ಮಾಸ್ಟರ್ಸ್. ಈ ಭೂಮಿ ಮೇಲೆ ನಿಜವಾಗ್ಲೂ ಪರಿವರ್ತನೆ ಆಗಿ ಅದು ಎರಡು ಭಾಗ ಆಗುತ್ತೆ. ಈ ನ್ಯೂ ಎನರ್ಜಿಯನ್ನ ಸ್ವೀಕಾರ ಮಾಡಿ ನಾವು ಅಪ್ಡೇಟ್ ಆಗಿ ನಮ್ಮ ಒಂದು ಪ್ರಕಂಪನೆಯನ್ನ ಆ ಉನ್ನತ ಒಂದು ಗುಣಗಳಲ್ಲಿ ಬದುಕ್ತಾ ಹೋದ್ರೆ ನಮ್ಗೆ ಏನಂತಂದ್ರೆ ಆ ಒಂದು ಆನಂದನೇ ಬೇರೆ ಇರುತ್ತೆ. ಅದನ್ನೇ ನಾವು ಇದನ್ನ ಒಪ್ಕೊಳ್ದೆ ಮತ್ತೆ ನಮ್ಮ ಹಳೆಯ ಒಂದು ಪದ್ಧತಿಗಳಲ್ಲಿ ನಾವು ನಮ್ಮನ್ನ ಜೀವನವನ್ನ ಸಾಗಿಸ್ತೀವಿ ಅಂತಂದ್ರೆ ಅವ್ರು ಹೇಳ್ತಿದ್ದಾರೆ, ನೀವು ದಿಕ್ಕು ತೋಚದವರಾಗಿ ಕತ್ತಲಿನ ಪ್ರಪಂಚದಲ್ಲಿ ನಿಮ್ಮನ್ನೇ ನೀವು ಮತ್ತೆ ಹೊಂದಿಕೊಳ್ತಾ ಅದ್ರಲ್ಲೇ ಜೀವನ ಮಾಡ್ತೀರಿ ಅಂತ ಅವ್ರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅತ್ಯಲ್ಪ ಕಂಪನಗಳಿಂದ ಜೀವಿಸುತ್ತಿರುವವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮನ್ನು ಮಹಾ ಮಾಂತ್ರಿಕರೆಂದೋ ದೆವ್ವಗಳೆಂದೋ ಊಹಿಸುತ್ತಾ ಇರುತ್ತಾರೆ. ಒಂದು ಬದಲಾವಣೆಗೆ ನೀವು ಸಂಕೇತಗಳಾಗುತ್ತೀರಿ. ಅತ್ಯಲ್ಪ ಕಂಪನಗಳಲ್ಲಿರುವಿರಿ. ಅತ್ಯಲ್ಪ ಕಂಪನಗಳಲ್ಲಿರುವವರಿಗೆ ಬದಲಾವಣೆಯು ಒಂದು ಒಪ್ಪಲಾರದ ವಿಷಯ. ಭಯವನ್ನು ಪ್ರೇರೇಪಿಸುವ ಒಂದು ಅಂಶವೇ ಇದು. ಮಾಸ್ಟರ್ಸ್ ಅದ್ರ ಜೊತೆಗೆ ಅವ್ರು ಹೇಳ್ತಿದ್ದಾರೆ, ಯಾರು ಕಡಿಮೆ ಪ್ರಕಂಪನ ಲೋ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೋ ಈ ಹೈ ಫ್ರೀಕ್ವೆನ್ಸಿ ಇರೋರ್ನ ಹೆಂಗ್ ನೋಡ್ತಾರೆ ಅಂತಂದ್ರೆ ಇವ್ರು ಏನೋಪ್ಪ ಒಂದ್ ಮಾಟ ಮಂತ್ರ ಮಾಡ್ಸೋರ್ ತರ ಏನೇನೋ ಹೇಳ್ಬಿಡ್ತಾರೆ, ಅಥವಾ ಇವ್ರು ಏನಾದ್ರು ಬೇರೆ ಲೋಕದ ಏಲಿಯನ್ಸ್ ಗಳ, ದೆವ್ವಗಳ ಅಂತ ಊಹೆ ಮಾಡ್ಕೊಳ್ತಾರೆ. ಆದ್ರೆ ನೀವು ಮಾತ್ರ ನಿಮ್ ಬದಲಾವಣೆಗೆ ನೀವೇ ಒಂದು ಸಂಕೇತಗಳಾಗ್ತೀರಿ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್.
ಅದಲ್ಲದೆ ನಾವು ಕೂಡ ನೋಡಿದೀವಿ ಮಾಸ್ಟರ್ಸ್. ಇಷ್ಟ ದಿನ ಅಂದ್ರೆ ನಮ್ಮ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ, ಬೇರೆದವ್ರು ಕೇಳ್ತಿರ್ತಾರೆ, ನೀವು ಗುಡಾಕೇಶ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಹೌದು ಅಂತ. ಅಯ್ಯೋ, ರಾತ್ರಿ ಎಲ್ಲ 12 ಗಂಟೆ ಮೇಲೆ ಅದು ಒಂದು ಯಾವ್ದೋ ಒಂದು ಕಾಲ ಅಂತ ಮಗ ಏನೋ ಹೇಳಿದ್ರು ಮಾಸ್ಟರ್ಸ್, ನಂಗೆ ಗೊತ್ತಿಲ್ಲ. ಒಂದು ವರ್ಡ್ ಏನಂತಂದ್ರೆ, ಅವ್ರು ಹೇಳ್ತಿರೋದು ಏನಂತಂದ್ರೆ ವಿಷಯ, ಅವಾಗೆಲ್ಲ ದೆವ್ಗಳೆಲ್ಲ ಎದಿರ್ತವೆ, ನೀವು ಅವಾಗ ಧ್ಯಾನ ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು. ದೆವ್ವಗಳ ಕೆಲ್ಸಾನ ಖಂಡಿತವಾಗೂ ಮಾಡ್ತಿದಾವೆ ಅಂತಂದ್ರೆ, ದೇವ್ರುಗಳ ಕೆಲ್ಸಗಳನ್ನ ಯಾಕೆ ಮಾಡಬಾರ್ದು ಮಾಸ್ಟರ್ಸ್? ನಾವು ಅವೇರ್ನೆಸ್ ಆಗಿದ್ದಾಗ ಅವು ನಮ್ಗೆ ಯಾವುದೇ ಅಫೆಕ್ಟ್ ಅನ್ನ ಬೀಳೋದಿಲ್ಲ. ಹಾಗಾಗಿ ಅವ್ರು ಗುಡಾಕೇಶ ಅನ್ನೋದೇ ಅವ್ರಿಗೆ ಒಂದು ಅದ್ಭುತ ವಿಷಯ. ಅವ್ರು ಏನೋ ರಾತ್ರಿ ಪೂರ್ತಿ ಮಾಡ್ತಾರ, ಅದೊಂದು ಬಾಡಿಗೆ ರಿಲ್ಯಾಕ್ಸ್ ಬೇಕು ಅಂತೇಳಿ. ಬಟ್ ಅದನ್ನ ನಾವ್ ಯಾವಾಗ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡ್ತೀವೋ, ಆ ರಿಲ್ಯಾಕ್ಸ್ ಸ್ಟೇಟ್ ನಾವು ಅವರು ನಿದ್ದೆ ಮಾಡುವ ಕ್ವಾಲಿಟಿ ನಿದ್ದೆಗಿಂತ ನಾವು ಹೆಚ್ಚು ನಿದ್ದೆಯನ್ನ ಕ್ವಾಲಿಟಿಯಾಗಿ ಮಾಡ್ತೀವಿ. ಡೀಪ್ ಸ್ಲೀಪ್ ಅನ್ನ ಅನುಭವಿಸ್ತೀವಿ. ನಾವು ಕೂಡ ನೋಡಿದ್ವಲ್ಲ ಮಿಸಸ್, ಮಲ್ಕೊಂಡಾಗ ಬರೀ ನಾವ್ ಏನಂತಂದ್ರೆ ಲೈಟ್ ಸ್ಲೀಪ್ ಅಲ್ಲೇ ಇರ್ತೀವಿ. ಎಷ್ಟೋ ಸಾರಿ ನಮ್ಗೆ ಆ ಡೀಪ್ ಸ್ಲೀಪ್ ಅನ್ನೋದು ಬರೋದಿಲ್ಲ. ನಾವು ನಿಜವಾಗ್ಲೂ ಧ್ಯಾನ ಸ್ಥಿತಿಯಲ್ಲಿ ಕುಂತು ನಿದ್ದೆ ಮಾಡಿದ್ರೆ, ನಮ್ದು 34-35% ಏನಂತಂದ್ರೆ ನಾವು ಡೀಪ್ ಸ್ಲೀಪ್ ಅನ್ನ ಮಾಡಿರೋದಕ್ಕೆ ನಮ್ಮ ವಾಚ್ಗಳೇ ನಮ್ಗೆ ಪ್ರೂಫ್. ಹಾಗಾಗಿ ಅವ್ರಿಗಿಂತ ರಿಲ್ಯಾಕ್ಸ್ ಆಗಿರೋ ಕಲೆ ನಮ್ಗೆ ಏನಾಗಿದೆ ಅಂತಂದ್ರೆ ಗೊತ್ತಾಗಿದೆ. ಆದ್ರೆ ಅವ್ರು ಹೊಂದಾಣಿಕೆಯಿಂದ ಅವ್ರ ಶರೀರವನ್ನ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ದೆ ಇರೋದ್ರಿಂದ ಅವ್ರಿಗೆ ಇದೊಂದ್ ಏನೋ ಮಹಾ ಮಾಂತ್ರಿಕ ವಿದ್ಯೆ ಅಂತ ಅನಿಸ್ಬಹುದು. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅತ್ಯಲ್ಪ ಕಂಪನಗಳಲ್ಲಿರುವವರು ಈ ಬದಲಾವಣೆಯನ್ನ ಒಪ್ಪಲಾರದಂತ ವಿಷಯ ಅಥವಾ ಅದರಿಂದ ಆ ಭಯವನ್ನ ಅವರು ತಿಳ್ಕೊಳ್ತಾರೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇತರರ ಜೊತೆ ಇರುವಾಗ ನಿಮಗೆ ಅನಂತವಾದ ಸಹನೆಯು, ತಾಳ್ಮೆಯು ಮತ್ತು ಕರುಣೆಯೂ ಇರಬೇಕು. ಎಲ್ಲರಿಗೂ ತಿಳಿಯದ ಒಂದು ವಿಷಯವು ನಿಮಗೆ ತಿಳಿದಿದೆ. ಒಂದು ವಾಸ್ತವದಿಂದ ಮತ್ತೊಂದು ವಾಸ್ತವಕ್ಕೆ ನೀವು ಹೋಗಬಲ್ಲಿರಿ. ಆದ್ರೆ ನಮ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಮಾಸ್ತರ್ಸ್, ಅವರು ನೀವು ಇತರರಿಗೆ ಏನ ಲೋ ಫ್ರೀಕ್ವೆನ್ಸಿಯಲ್ಲಿ ಇದ್ದಾರಲ್ಲ, ಅವ್ರನ್ನ ಕಂಡು ನೀವು ಅವ್ರಿಗೆ ಯಾವ್ದೇ ಒಂದು ಕಮೆಂಟ್ ಅನ್ನ ಮಾಡದೆ ಅವ್ರ ಜೊತೆ ನೀವ್ ಹೇಗಿರ್ಬೇಕು ಅಂತಂದ್ರೆ ಸಹನೆಯಿಂದ, ತಾಳ್ಮೆಯಿಂದ ಮತ್ತು ಕರುಣೆಯಿಂದ ಇರ್ಬೇಕು. ಯಾಕೆ ಅಂತಂದ್ರೆ ನಾವು ಕೂಡ ಆ ಸ್ಟೇಟ್ ಇಂದಾನೇ ಬಂದವರು. ಯಾಕೆಂದ್ರೆ ಆ ಸ್ಟೇಟ್ ಅಲ್ಲಿ ಇರೋರ್ಗೆ ಅದು ಅವ್ರಿಗೆ ಅಂತಿಮ ಸತ್ಯ ಅಂತ ಆಗಿರುತ್ತೆ. ನಮಗೆ ಈಗ ಹೇಗೆ ಉನ್ನತ ಲೋಕದ ಮಾಸ್ಟರ್ಸ್ಗಳು ಆ ಸತ್ಯವನ್ನ ತಿಳಿಸಿ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದಾರೋ, ನಮ್ ಕೆಲ್ಸಾನು ಕೂಡ ಏನಂತಂದ್ರೆ ನಾವು ತಿಳಿದಿರುವಂತ ಜ್ಞಾನವನ್ನ ಅವ್ರಿಗೆ ಸಹನೆಯಿಂದ, ಅವ್ರ ಮೇಲೆ ಕರುಣೆಯಿಂದ, ಪ್ರೀತಿಯಿಂದ ನಾವು ಕೂಡ ಅವ್ರಿಗೆ ತಿಳಿಸ್ತಾ ಹೋಗ್ಬೇಕು. ಯಾಕೆ ಅಂತಂದ್ರೆ ಅವ್ರಿಗೆ ತಿಳಿದಿರುವಂತ ವಿಷಯ ಏನಾಗಿದೆ ಅಂತಂದ್ರೆ ನಮ್ಗೆ ತಿಳಿದಿದೆ ಮಾಸ್ಟರ್ಸ್. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಾಸ್ಟರ್ಸ್, ಈಗ ಒಂದು ಹೊಸ ಕ್ಲಾಸ್ಗೆ ಮಕ್ಕಳು ಬರ್ತಾರೆ. ಆ ಹೊಸ ಕ್ಲಾಸ್ಗೆ ಮಕ್ಕಳು ಬಂದವ್ರಿಗೆ ಏನಾಗುತ್ತೆ ಅಂತಂದ್ರೆ ಆ ಅಕ್ಷರಗಳೆಲ್ಲ ಒಂಥರ ಕಾಣಿಸ್ತಿರ್ತಾವ ಅವ್ರಿಗೆ. ಯಾಕೆಂತಂದ್ರೆ ಅವ್ರ ಹಿಂದೆಲ್ಲ ಕೇಳಿರೋದಿಲ್ಲ, ಏನಿಲ್ಲ. ನಾವು ಎಲ್ಲ ಆಲ್ರೆಡಿ ಏನ್ ಮಾಡ್ತೀವಿ ಅಂತಂದ್ರೆ ಆ ಏನೇ ಅವ್ರಿಗೆ ಕಲಿಸ್ತಿರ್ಬೇಕಾದ್ರೆ ಅವ್ರಿಗೆ ಆ ಒಂದ್ ಚಿತ್ರ ರೂಪದಲ್ಲೋ ಒಂದು ಆಕಾರ ರೂಪದಲ್ಲಿ ಅಷ್ಟೋ ನೋಡ್ತಾರೆ. ನಾವ್ ಇಡೀ ಪುಸ್ತಕವನ್ನೇ ಓದ್ಬಿಟ್ಟಿರ್ತೀವಿ. ಆ ಆಯಿಗಳು ನಮ್ಗೆ ಹೊಸದಂತ ಅನ್ಸೋದಿಲ್ಲ. ಹಾಗೆ ಈಗ ಇದನ್ನ ತಿಳಿದೇ ಇರುವಂತ ನಾವು ತಿಳಿದುಕೊಂಡಿರುವಂತ ನಾಲೆಜ್ ಅವ್ರಿಗೆ ತಿಳಿದೇ ಇರೋದ್ರಿಂದ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಸಹನೆಯಿಂದ, ತಾಳ್ಮೆಯಿಂದ, ಕರುಣೆಯಿಂದ ಅವ್ರನ್ನ ನಾವು ಮುನ್ನಡೆಸ್ಕೊಂಡ್ ಬರ್ಬೇಕು. ಇದರಿಂದ ನಾವು ಒಂದು ವಾಸ್ತವದಿಂದ ಮತ್ತೊಂದು ವಾಸ್ತವಕ್ಕೆ ಹೋಗ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಮಾಸ್ಟರ್ಸ್, ನಮ್ ಸ್ಕೂಲ್ ಏನಾಗಿದೆ ಅಂದ್ರೆ ಉರ್ದು ಸ್ಕೂಲ್. ಆಕ್ಚುಲಿ ನಮ್ದು ಕನ್ನಡ ಟೀಚರ್. ಆಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ಉರ್ದು ಸ್ಕೂಲ್ ನಾನು ಈಗ ನನ್ ಕನ್ನಡ ಅಂದ್ರೆ ನಂಗೆಲ್ಲ ನಾಲೆಜ್ ಬರುತ್ತೆ. ಬಟ್ ಉರ್ದು ಅಂದ ತಕ್ಷಣ ನಾನು ಕೂಡ ಅಲ್ಲಿ ಏನಂತಂದ್ರೆ ಅನಕ್ಷರಸ್ಥಳು. ಅವ್ ನನಗೆ ಏನ್ ಕಾಣ್ತವೆ ಅಂತಂದ್ರೆ ಅಕ್ಷರಗಳು ಒಂಥರ ಡಿಸೈನ್ ಆಗಿ ಕಾಣ್ತವೆ. ಯಾಕಂದ್ರೆ ನನ್ಗೆ ಅದ್ರ ಬಗ್ಗೆ ನಾಲೆಜೇ ಇಲ್ಲ. ಹಂಗೆ ಅದೇ ರೀತಿ ಏನಂತಂದ್ರೆ ನಮ್ಗೆ ತಿಳಿದೇ ಇರೋದ್ರ ಬಗ್ಗೆ ನಮ್ಗೆ ಹೊಸದಾಗಿ ಆ ತರ ಅನ್ಸುತ್ತೆ. ಅದೇ ನಾವು ತಿಳಿದುಕೊಂಡ್ಮೇಲೆ ಏನಾಗುತ್ತೆ ಅಂತಂದ್ರೆ ನಾವ್ ಅದಕ್ಕೆ ಹೊಂದ್ಕೊಂಡು ಅದ್ರಲ್ಲೇ ಒಂದು ಎಕ್ಸ್ಪರ್ಟ್ಸ್ ಆಗುವಂತ ಅವಕಾಶ ಕೂಡ ಸಿಗ್ಬಹುದು. ಅದೇ ರೀತಿ ಇಲ್ಲಿ ಜೊತೆಯಾಗಿ ನಮ್ಗೆ ಏನಿದಾರಲ್ಲ ಅವ್ರನ್ನು ಕೂಡ ನಾವು ಈ ಒಂದು ನ್ಯೂ ಎನರ್ಜಿಗೆ ನಾವು ಕರ್ಕೊಂಡ್ ಬರ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಅನುಭೂತಿಗಳಿಂದಲೇ ನಿಮ್ಮ ಆತ್ಮವು ಏಕತ್ವವನ್ನು ಅರ್ಥ ಮಾಡಿಕೊಳ್ಳುತ್ತದೆ ಎಂದು ನಿಮಗೆ ಗೊತ್ತು. ಆತ್ಮವು ಚಲಿಸುವ ಎಲ್ಲ ಜೀವಿಗಳನ್ನು ನೀವು ದರ್ಶಿಸುತ್ತೀರಿ. ಆ ಆತ್ಮಶಕ್ತಿಯಿಂದ ಒಂದು ದಿವ್ಯ ಸ್ಫಟಿಕವನ್ನು ಕೈಗೆ ಸಿಕ್ಕಿಸಿಕೊಂಡ ಹಾಗೆ ತೆಗೆದುಕೊಂಡು ನಿಲ್ಲಿಸಿಕೊಳ್ಳಬಲ್ಲವರಾಗುತ್ತೀರಿ. ಇದನ್ನೇ ನಾವು ಒನ್ನೆಸ್ ಅಂತ ಹೇಳ್ತೀವಿ ಮಾಸ್ಟರ್ಸ್. ಮೊನ್ನೆ ಮೇಡಮ್ ಅವ್ರು, ಶಶಿಕಲಾ ಮೇಡಮ್ ಅವ್ರು ಕೇಳಿದ್ರು, ಇಲ್ಲಿ ಸಕಲ ಜೀವಿಗಳನ್ನ ನಾವು ಏಕತಾ ಭಾವದಿಂದ ನೋಡ್ಬೇಕು. ಯಾಕೆ ಅಂತಂದ್ರೆ ನಾವು ಕೂಡ ಆ ಎಲ್ಲಾ ಜೀವರಾಶಿಗಳನ್ನ ದಾಟಿಯೇ ಬಂದವರು. ಅವ್ರಿಗೆ ಇರೋ ನಾಲೆಜ್, ಈಗ ಒಂದು ಎಕ್ಸಾಂಪಲ್, ಒಂದು ಪ್ರಾಣಿಯನ್ನ, ಬೆಕ್ಕನ್ನ ನಾವು ತೆಗೆದುಕೊಂಡ್ಬಿಟ್ರೆ ಆ ಬೆಕ್ಕಿಗೆ ಆ ಇರುವ ನಾಲೆಜ್ ಅದು ಅತಿ ಉನ್ನತವಾದದ್ದು. ಆದ್ರೆ ಮಾನವರಾದ ನಮ್ಗೆ ಆ ಬೆಕ್ಕಿನ ಒಂದು ಜನ್ಮವನ್ನ ದಾಟಿ ಬಂದಿದ್ರಿಂದ ಅದನ್ನ ನಾವು ಮತ್ತೆ ಪ್ರೀತಿಯಿಂದಾನೇ ನೋಡ್ಕೊಳ್ತೀವಿ. ಯಾಕೆ ಅಂತಂದ್ರೆ ಅದ್ರ ಸ್ವಭಾವ ಏನು, ಅದಕ್ಕೆ ಬೇಕಾಗಿರೋದೇನು ಅನ್ನೋ ನಾಲೆಜ್ ನಾವು ಆ ಬೆಕ್ಕಿನ ಜನ್ಮದಲ್ಲಿದ್ದಾಗ ಗೊತ್ತು. ಹಾಗಾಗಿ ನಮ್ಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ಏಕತ್ವ ಸ್ಥಿತಿಯನ್ನ ನೀವು ಅರ್ಥ ಮಾಡ್ಕೋಬೇಕು.
ಈ ಆತ್ಮವು ಎಲ್ಲಾ ಜೀವಿಗಳನ್ನ, ನೀವು ಎಲ್ಲಾ ಜೀವಿಗಳನ್ನ ನಿಮ್ಮ ಹಾಗೆ ನೋಡ್ಕೋಬೇಕು. ಯಾಕೆ ಅಂತಂದ್ರೆ ನೀವು ಆ ಎಲ್ಲಾ ಲೈಫ್ಗಳನ್ನ ನೀವು ದಾಟ ಬಂದಿದ್ದೀರಲ್ಲ, ಇದರಿಂದ ನಿಮ್ಗೆ ಒಂದು ಆತ್ಮದ ಶಕ್ತಿ ಅನ್ನೋದು ದಿವ್ಯ ಸ್ಫಟಿಕದ ಹಾಗೆ ನಿಮ್ಗೆ ಸಿಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಆತ್ಮ ಸ್ಫಟಿಕದ ಮುಖಗಳ ಮೇಲಿನ ಹೊಳಪುಗಳೆಲ್ಲವನ್ನು ಅರ್ಥ ಮಾಡಿಕೊಳ್ಳುವಿರಿ. ಅವುಗಳಿಂದ ನಿಮ್ಮ ಏಕತ್ವವನ್ನು ತಿಳಿದುಕೊಳ್ಳುವಿರಿ. ಆ ಆತ್ಮದಿಂದಲೇ ವಿವೇಕವು ಬುದ್ಧಿವಂತಿಕೆಯು ಇರುವ ಎಷ್ಟೋ ಜೀವಿಗಳನ್ನು ನಿಮ್ಮೊಂದಿಗೆ ಅನುಸಂಧಾನಗೊಳಿಸಿಕೊಳ್ಳುವಿರಿ. ನಾವು ಇದೇ ಒಂದು ಆತ್ಮದ ಸ್ಥಿತಿಯಲ್ಲೇ ನಾವೇನಂತಂದ್ರೆ ಒನ್ನೆಸ್ ಭಾವನೆ, ಏಕತ್ವ ಸ್ಥಿತಿಯನ್ನ ಅನುಭವಿಸ್ತೀವಿ ಮಾಸ್ಟರ್ಸ್. ಆ ಆತ್ಮದ ವಿವೇಕ ಬುದ್ಧಿವಂತಿಕೆಯಿಂದ ನಾವು ಅಷ್ಟೆಲ್ಲಾ ಜೀವಿಗಳನ್ನ ನಮ್ಮೊಂದಿಗೆ ಹೊಂದಾಣಿಕೆಯಿಂದ ಅಂದ್ರೆ ನಮ್ಮನ್ನೇ ಅವೇ ನಾವು ಅನ್ನುವಂತ ಸ್ಥಿತಿಗೆ ಬಂದು ಅವ್ರ ಜೊತೆಗೆ ಅನುಸಂಧಾನ, ಒಂದು ಪ್ರೀತಿ ಪೂರ್ವಕವಾದ ಬಾಂಧವ್ಯನ ನಾವು ಬೆಳೆಸ್ಕೋಬೇಕು. ನಾವು ನಿಮ್ಮ ಪರಿಮಾಣಗಳನ್ನು ವಿಸ್ತೃತ ಮಾಡುತ್ತಿದ್ದೇವೆ. ಮಾಸ್ಟರ್ಸ್ 1 minute ಮೆಡಿಟೇಷನ್ ಮಾಸ್ಟರ್ಸ್ 1 minute ಮೆಡಿಟೇಷನ್. ಓಕೆ ಮಾಸ್ಟರ್ಸ್, ಲಾಸ್ಟ್ 3 seconds. 3, 2, 1. ಮಾಸ್ಟರ್ಸ್ ನಿಧಾನವಾಗಿ ಧ್ಯಾನದಿಂದ ಎಚ್ಚರ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ಸಾರಿ ಮಾಸ್ಟರ್ಸ್. ಅದಲ್ಲದೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ನಿಮ್ಮ ಪರಿಮಾಣಗಳನ್ನ ವಿಸ್ತೃತ ಮಾಡ್ತಾ ಇದ್ದೀವಿ. ನಿಮ್ಮ ಒಂದು ಏನು ನಾಲೆಜ್ ಅನ್ನ ನಾವು ಹೆಚ್ಚಿನ ಒಂದು ಪರಿಮಾಣಕ್ಕೆ, ಹೈಯರ್ ಡೈಮೆನ್ಷನ್ಸ್ಗೆ ನಾವು ನಿಮ್ಗೆ ಅಷ್ಟೊಂದು ವ್ಯಾಪ್ತಿಯನ್ನ ಕೊಡ್ತಾ ಇದ್ದೀವಿ. ತೀವ್ರವಾದ ಅರ್ಥವಾಗದ ಪರಿಸ್ಥಿತಿಗಳಿಂದಲೇ ನೀವು ಶಕ್ತಿಯನ್ನು ಕೂಡಿಸಿಕೊಳ್ಳುವಿರಿ. ಜಿಜ್ಞಾಸೆಯೇ ನಿಮ್ಮನ್ನು ಪ್ರೇರೇಪಿಸಿ ನೀವು ಎಂದೂ ಊಹಿಸದ ವಿಷಯದಾಳಕ್ಕೆ ಮತ್ತು ಪ್ರದೇಶಗಳಿಗೂ ನಿಮ್ಮನ್ನು ಸೇರಿಸುತ್ತವೆ. ಮಾಸ್ಟರ್ಸ್, ಇದಕ್ಕೆಲ್ಲ ಕಾರಣ ಏನಂತಂದ್ರೆ ನಮ್ಮ ಜಿಜ್ಞಾಸೆಗಳು. ಮೀನ್ಸ್ ನಾವ್ ಎಷ್ಟೋ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತೀವಿ, ಅದಕ್ಕೆ ಪರಿಹಾರ ಎಲ್ಲಿ 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 ಅಂತ ಹುಡುಕ್ತಿರ್ಬೇಕಾದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಅದೇ ನಮ್ಮನ್ನ ಪ್ರೇರೇಪಣೆ ಮಾಡಿ ಇಲ್ಲಿಗೆ ಕರೆದುಕೊಂಡ್ ಬರುತ್ತಂತೆ. ಅದಲ್ಲದೆ ಅವ್ರು ಹೇಳ್ತಿದ್ದಾರೆ, ಮಾಸ್ಟರ್ಸ್, ಜಿಜ್ಞಾಸೆ ನಿಮ್ಮನ್ನು ಪ್ರೇರೇಪಿಸಿ ನೀವು ಎಂದೂ ಊಹಿಸದ ವಿಷಯದಾಳಕ್ಕೆ ಮತ್ತು ಪ್ರದೇಶಗಳಿಗೆ ನಿಮ್ಮನ್ನು ಸೇರಿಸುತ್ತದೆ. ನಮ್ಮ ಆಶಯವು ನೀವು ಒಂದು ಉನ್ನತ ಮಟ್ಟವನ್ನು ಅಧಿರೋಹಿಸಬೇಕೆನ್ನುವುದೇ ಆಗಿದೆ. ಅತ್ಯಂತ ಧೈರ್ಯ ಮತ್ತು ಚಾತುರ್ಯದಿಂದ ನೀವಿರಬೇಕು. ಅತ್ಯಂತ ಸಮರ್ಥತೆಯನ್ನು ತುಂಬಿಕೊಳ್ಳಬೇಕೆನ್ನುವುದೇ ನಮ್ಮ ಆಶಯ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಮಾಸ್ಟರ್ಸ್, ಆ ಒಂದು ನಾಲೆಜ್ ಅನ್ನ ನೀವು ತೆಗೆದುಕೋಬೇಕಂದ್ರೆ ಪ್ರತಿಯೊಂದು ಸಿಚುವೇಶನ್ ನಿಮ್ಮನ್ನ ಒಂದು ಉನ್ನತವಾದ ಹಂತಕ್ಕೆ ತಗೊಂಡ್ಬರೋದ್ರಿಂದ ಪ್ರತಿ ಸಿಚುವೇಶನ್ ಅನ್ನು ನೀವು ಸ್ವೀಕಾರ ಮಾಡ್ಬೇಕು. ಅದನ್ನ ಯಾವ್ದನ್ನು ಅಂದ್ರೆ ಎಕ್ಸೆಪ್ಟೆನ್ಸ್ ಮನೋಭಾವನೆ ನಮ್ಮಲ್ಲಿ ಇರ್ಬೇಕು. ಆ ವಾಸ್ತವನ್ನ ಅರ್ಥ ಮಾಡ್ಕೊಂಡಾಗ ಅದು ನಮ್ಮನ್ನೇ ಉನ್ನತವಾದ ಒಂದು ಜ್ಞಾನದ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡ್ ಬರುತ್ತೆ. ಆ ಒಂದು ಸ್ಥಿತಿಯಲ್ಲಿ ಬರೋವರೆಗೂ ಕೂಡ ನಾವು ಧೈರ್ಯ ಮತ್ತು ಚಾತುರ್ಯದಿಂದ ಇರ್ಬೇಕು. ನಮ್ ಸಾಮರ್ಥ್ಯತೆಯನ್ನ ನಾವು ಹೆಚ್ಚು ಮಾಡ್ಕೋಬೇಕನ್ನೋದೇ ಅವರ ಆಶಯ. ಅದೊಂದು ಯಾವುದೇ ಒಂದು ಸಮಸ್ಯೆಗಳು ಬಂದ ತಕ್ಷಣ ನಾವು ಅಧೈರ್ಯ ಮಾಡೋದಾಗ್ಲಿ, ಅಥವಾ ನಾವು ಕಂಗೆಟ್ಟ ಸ್ಥಿತಿಯಲ್ಲಿ ಇರೋದನ್ನ ಮಾಡದೆ ಅಂತ ಪರಿಸ್ಥಿತಿಗಳಲ್ಲಿ ಧೈರ್ಯವಾಗಿದ್ದು ನಮ್ಗೆ ಖಂಡಿತ ಒಂದು ಒಳ್ಳೆ ಮಾರ್ಗ ಸಿಗುತ್ತೆ ಅನ್ನುವಂತ ಅಚಲವಾದ ನಂಬಿಕೆ ಇಟ್ಕೋಬೇಕು. ಅದು ಖಂಡಿತ ನಿಮ್ಮನ್ನ ಸಮರ್ಥರನ್ನಾಗಿ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಎಲ್ಲ ವಿಷಯಗಳು ಕಂಪನಗಳೇ. ಒಂದು ಜೀವನದ ಕಾಲದಲ್ಲಿ ನೀವೇನು ಸಾಧಿಸಲಿದ್ದೀರೋ ಒಂದು ಬಾರಿ ಊಹಿಸಿ, ಅನುಭೂತಿ ಹೊಂದಿ ನೋಡಿರಿ. ನಿಮ್ಮ ಜೀವನದಲ್ಲಿನ ಪ್ರತಿ ಸಂಘಟನೆಗೂ ಎಷ್ಟು ಪ್ರಾಮುಖ್ಯತೆಯು ಖಚಿತವಾಗಿದೆ ಎಂದು ವಿಷಯವು ನಿಮಗೆ ಆಗಲೇ ಅರ್ಥವಾಗುವುದು. ಮಾಸ್ಟರ್ಸ್, ಇಲ್ಲೆಲ್ಲ ಇರೋದು ಒಂದು ವೈಬ್ರೇಷನ್ಸ್, ಎನರ್ಜಿ ಮುಖಾಂತರ. ಅಂದ್ರೆ ಈ ಯೂನಿವರ್ಸ್ ತುಂಬಿರೋದು ಏನಂತಂದ್ರೆ ಎನರ್ಜಿ ಮುಖಾಂತರ ಮಾಸ್ಟರ್ಸ್. ಅದಕ್ಕಾಗಿ ಅವ್ರು ಹೇಳ್ತಿದ್ದಾರೆ, ಒಂದು ಜೀವನದ ಕಾಲದಲ್ಲಿ ನೀವೇನು ಸಾಧಿಸಲಿದ್ದೀರೋ ಒಂದು ಬಾರಿ ಊಹಿಸಿ. ಈ ಒಂದು ಜನ್ಮವನ್ನ ನಾವು ತೆಗೆದುಕೊಂಡ್ ಬಂದಿದೀವಲ್ಲ ಮಾಸ್ಟರ್ಸ್, ನಾವು ಕಲ್ಪನೆ ಮಾಡ್ಕೋಬೇಕಂತೆ, ಊಹಿಸ್ಬೇಕಂತೆ. ನಾವ್ ಯಾಕೆ ಈ ಜೀವನವನ್ನ ತೆಗೆದುಕೊಂಡ್ ಬಂದು ಇಲ್ಲಿ ಏನ್ ಸಾಧಿಸ್ಬೇಕಾಗಿದೆ ಅಂತ ನಾವು ನೆನೆಸ್ಕೊಂಡ್ರೆ ನಮ್ಮ ಒಂದು ಆತ್ಮ ಅದಕ್ಕೆ ಹೇಳುತ್ತೆ ಮಾಸ್ಟರ್ಸ್, ನಾವ್ ಏನನ್ನ ಇಲ್ಲಿ ಸಾಧಿಸ್ಲಿಕ್ಕೋಸ್ಕರ ಇಲ್ಲಿ ಬಂದಿದೀವಿ ಅಂತ ಹೇಳ್ಬಿಟ್ಟು. ಅನುಭೂತಿ ಹೊಂದಿ ನೋಡ್ರಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ರಿ. ನಿಮ್ಮ ಜೀವನದಲ್ಲಿ ಪ್ರತಿ ಸಂಘಟನೆಗೂ ಎಷ್ಟು ಪ್ರಾಮುಖ್ಯತೆ ಖಚಿತವಾಗಿದೆ ಎಂಬ ವಿಷಯವು ನಿಮಗೆ ಆಗಲೇ ಅರ್ಥವಾಗುವುದು. ಹೌದು ಮಾಸ್ಟರ್ಸ್, ನಾವು ನಮ್ ಜೀವನವನ್ನ ಒಂದ್ಸಾರಿ ನಾವು ನೋಡ್ತಾ ಹೋದ್ರೆ ನನ್ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಬಂದಿದ್ವು. ಆ ಸಮಸ್ಯೆಗಳು ನನ್ನನ್ನ ಎಲ್ಲಿ ತಂದ್ ನಿಂದ್ರಿಸಿದ್ವು ಅಂತಂದ್ರೆ ಈ ಸ್ಥಳದಲ್ಲಿ ತಂದ್ ನಿಲ್ಸಿದ್ವು. ಹಾಗಾದ್ರೆ ನಿಜವಾಗ್ಲೂ ಅವುಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ನಾವು ಅವುಗಳಿಗೆ ಎಷ್ಟೆಲ್ಲಾ ಗ್ರಾಟಿಟ್ಯೂಡ್ ಹೇಳ್ಬೇಕು ಅಂತಂದ್ರೆ ನಮ್ಗೆ ಅದಕ್ಕೆ ನಿಜವಾಗ್ಲೂ ತುಂಬಾ ಗ್ರಾಟಿಟ್ಯೂಡ್ ಹೇಳ್ಬೇಕು ಮಾಸ್ಟರ್ಸ್ ಆ ಎಲ್ಲಾ ಪರಿಸ್ಥಿತಿಗಳಿಗೂ.
ಇಲ್ದೇ ಇದ್ರೆ ನಾನು ಇಷ್ಟೊಂದು ಮುಂದ್ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ಒಂದು ಹೊಸ ಒಂದು ಎನರ್ಜಿಗೆ ನನ್ನನ್ನ ನಾನು ಅಪ್ಡೇಟ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇಷ್ಟೊಂದು ಆನಂದ ಸ್ಥಿತಿಯಲ್ಲಿ ನಾನು ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ನನ್ನ ಆತ್ಮದ ಜರ್ನಿ ಇಷ್ಟೊಂದು ಈಸಿಯಾಗಿ ಈ ಒಂದು ಗುಂಪಿನಲ್ಲಿರುವ ಒಂದು ಎನರ್ಜಿಯಿಂದ, ಒಳ್ಳೆಯ ಗುರುಗಳ ಮಾರ್ಗದರ್ಶನದಿಂದ ನನ್ನ ಆತ್ಮದ ಈ ಒಂದು ಜೀವನ ವ್ಯರ್ಥವಾಗದೆ ನನ್ನ ಆತ್ಮದ ಉನ್ನತಿಗೆ ನಾನು ಬಳಸ್ಕೊಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ಒಂದು ಜೀವನದ ಹಿಂದಿನ ಘಟನೆಗಳೇ. ಹಾಗಾಗಿ ಆ ಪ್ರತಿಯೊಂದು ಘಟನೆಗಳು ಕೂಡ ನಾವು ಲಾಟ್ಸ್ ಆಫ್ ಗ್ರಾಟಿಟ್ಯೂಡ್ ಅನ್ನ ತಿಳಿಸೋಣ ಮಿಸ್ಟರ್ಸ್. ಈ ಕರಾಟೆ ಕಿಡ್ ಸಿನಿಮಾವನ್ನು ನೀವು ನೋಡಿರುತ್ತೀರಿ. ಕರಾಟೆಯನ್ನು ಕಲಿಯಬೇಕೆಂದುಕೊಂಡಿರುವ ಆ ಹುಡುಗನಿಗೆ ತಾಳ್ಮೆ ಎನ್ನುವುದೇ ಇರುವುದಿಲ್ಲ. ತನಗೆ ಕರಾಟೆಯನ್ನು ಕಲಿಸುತ್ತಿರುವ ಗುರುವನ್ನು ಸಹಿತ ಗುರುವನ್ನಾಗಿ ಗುರುತಿಸುವುದಿಲ್ಲ. ಗುರು ತನಗೆ ಹೇಳುತ್ತಿರುವ ಕೆಲಸಗಳೆಲ್ಲವೂ ವ್ಯರ್ಥವಾದುವೆ ಎಂದು ಆ ಹುಡುಗನಿಗೆ ಅನಿಸುತ್ತಾ ಇರುತ್ತದೆ. ತಾನು ಕಲಿಯುತ್ತಿದ್ದ ಸಣ್ಣ ಪುಟ್ಟ ವಿಷಯಗಳಿಂದಲೇ ಕೊನೆಗೆ ಸಂಪೂರ್ಣತೆ ಹೊಂದುವುದೆಂಬ ವಿಷಯವು ಆ ಹುಡುಗನಿಗೆ ಸ್ವಲ್ಪವೂ ಅರ್ಥವಾಗುವುದಿಲ್ಲ. ಮಸ್ಟರ್ಸ್, ಇಲ್ಲೊಂದು ಕರಾಟೆ ಕಿಡ್ ಅನ್ನುವಂತ ಫಿಲ್ಮ್ ನ ಒಂದು ಸ್ಟೋರಿಯನ್ನ ಅವರಿಗೆ ನಮ್ಗೆ ಶಾರ್ಟ್ ಆಗಿ ಹೇಳ್ತಿದ್ದಾರೆ. ಆ ಕರಾಟೆ ಕಿಡ್ ಅನ್ನುವಂತ ಸ್ಟೋರಿಯಲ್ಲಿ ಬರೋ ಒಬ್ಬ ಹುಡುಗ ಇರ್ತಾನಲ್ಲ, ಅವ್ನ್ಗೆ ಏನಂತಂದ್ರೆ ತಾಳ್ಮೆ ಅನ್ನೋದೇ ಇರುವುದಿಲ್ಲ. ಅವ್ನ್ಗೆ ಇವತ್ತು ಕರಾಟೆ ಕಲೀಲಿಕ್ ಬಂದಿದೀನಿ ಅಂತಂದ್ರೆ ನಾನ್ ನಾಳೆನೆ ಆ ಕರಾಟೆ ಎಕ್ಸ್ಪರ್ಟ್ ಆಗ್ಬೇಕು ಅಂತೇಳಿ. ಬಟ್ ಅವ್ನ್ಗೆ ಅಲ್ಲಿ ಕಲ್ಸುವಂತ ಗುರುಗಳ ಮೇಲೆಯೂ ಕೂಡ ನಂಬಿಕೆ ಇರಲ್ಲ. ಯಾಕೆ ಅಂತಂದ್ರೆ ಅವ್ರು ಪ್ರತಿದಿನ ಅದನ್ನೇ ಒಂದೇ ಒಂದು ಆ ಅಂದ್ರೆ ಆ ಒಂದು ಸ್ಕಿಲ್ ಅನ್ನ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಹುಡುಗನ್ಗೆ ಅನ್ಸುತ್ತೆ, ನಾನು ಒಂದೇ ದಿನದಲ್ಲಿ ಬರ್ಬೇಕಂದ್ರೆ ಅವ್ರು ಇಷ್ಟು ದಿನ ಟೈಮ್ ತೆಗೆದುಕೊಂಡು ಆ ಒಂದೇ ಸ್ಕಿಲ್ ಅನ್ನ ನಂಗೆ ಕಲಿಸ್ತಿದಾರಲ್ಲ, ಇವ್ರು ನಿಜವಾಗ್ಲೂ ಗುರುಗಳ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಡೌಟ್ ಪಡ್ತಾ ಇರ್ತಾರೆ. ಅವ್ರು ಹೇಳಿದಂತ ಕೆಲ್ಸಗಳನ್ನ ಪ್ರತಿದಿನ ಇದನ್ನೇ ಯಾಕೆ ಮಾಡ್ಬೇಕು ಅಂತ ಹೇಳಿ ಆ ಹುಡ್ಗಗೆ ಅನಿಸ್ತಾ ಇರುತ್ತಂತೆ. ತಾನು ಕಲಿತಾ ಇರ್ತಾನಲ್ಲ, ಅವುಗಳಿಂದಲೇ ನಾನು ಖಂಡಿತ ಒಂದಿನ ಸಂಪೂರ್ಣತೆ ಹೊಂದ್ತೀನಿ ಅನ್ನುವಂತ ವಿಷಯ ಕೂಡ ಅವನ್ಗೆ ಗೊತ್ತಾಗದೆ ಇರುವಷ್ಟು ಅಜ್ಞಾನದಲ್ಲಿ ಅವನು ಇರ್ತಾನಂತೆ ಮಿಸ್ಸಸ್. ಇದಕ್ಕೊಂದು ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ನಾವು ಮ್ಯಾರಥಾನ್ ಆಗ್ಲಿ ಅಥವಾ ಅಥ್ಲೆಟಿಕ್ಸ್ ಆಗ್ಲಿ ನೋಡ್ರಿ ಮಿಸ್ಸಸ್, ಅವ್ರು ಓಡೋದು ಆ ಒಂದು ಸ್ಪರ್ಧೆಯಲ್ಲಿ ಈಗ 100 ಮೀಟರ್ ಓಡ್ಬೇಕು ಅಂತಂದ್ರೆ 1 or 2 minutes ಅಥವಾ ಒಂದ್ ಹೈಯೆಸ್ಟ್ ಅಂತಂದ್ರೆ 3-4 minutes ಅಷ್ಟೇ ಓಡ್ತಾರೆ. ಹಾಗಾದ್ರೆ ಅವರು ಆ ಅಥ್ಲೆಟಿಕ್ಸ್ ಆಗ್ಲಿ ಅವ್ರನ್ನೊಂದ್ ವರ್ಷದಲ್ಲೇ ಅದು 1 ಬಾರಿ ಅಥವಾ 2 ಬಾರಿ ಅಷ್ಟೇ ಇವೆಂಟ್ಸ್ ನಡೀತವೆ ಮಾಸ್ಟರ್ಸ್. ಹಂಗಾದ್ರೆ ಅವ್ರು ಅನ್ಕೋಬಹುದಲ್ಲ, ನಾನು ಇಷ್ಟೊಂದು ಅಥ್ಲೆಟಿಕ್ಸ್ ಇದೀನಿ, ನಾನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ಲೆ ಆ ವರ್ಷದಲ್ಲಿ ನಡೆಯುವಂತ ಒಂದ್ ಇವೆಂಟ್ ಅಲ್ಲಿ 1 ಸೆಕೆಂಡ್ ಅಂದ್ರೆ 1 ನಿಮಿಷ ಓಡೋದಕ್ಕಾಗಿ ನಾನು ಅವತ್ತೇ ಓಡ್ಬಿಡ್ತೀನಿ ಅಂತಂದ್ರೆ ಆ ಒಂದು ನಿಮಿಷದ ಒಂದು ಮಹತ್ವ ಅವರಿಗೆ ಅವತ್ತು ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಅವರು ಹಿಂದೆ ಆ ಒಂದು ಪ್ರಾಕ್ಟೀಸ್ ಒಂದ್ ನಿಮಿಷ ಓಡಿ ಯಶಸ್ವಿ ಆಗ್ಲಿಕ್ಕೆ 1 ವರ್ಷ ಓಡಿರ್ತಾರೆ ಮಾಸ್ಟರ್ಸ್. ಹಾಗಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಏನಂತಂದ್ರೆ ಆ ಒಂದು ಸ್ಕಿಲ್ ಅಲ್ಲಿ ಅವರು ಎಕ್ಸ್ಪರ್ಟ್ ಆಗ್ತಾರೆ. ಹಾಗಾಗಿ ನಾವು ಕೂಡ ಇಲ್ಲಿ ಏನಂತಂದ್ರೆ ನಮ್ಮನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ನಾವಿಲ್ಲಿ ಕೇವಲ ಧ್ಯಾನ ಮಾಡ್ತಾ ಇದೀವಿ, ಧ್ಯಾನ ಮಾಡ್ತಾ ಇದೀವಿ, ಧ್ಯಾನ ಮಾಡ್ತಾ ಇದೀವಿ ಅಂತಂದ ಹೇಳ್ತಾರೆ. ಆದ್ರೆ ಧ್ಯಾನದಲ್ಲೇ ಎಲ್ಲವೂ ಅಡಗಿದೆ ಅನ್ನೋದು ಕೂಡ ನಮ್ಗೆ ಏನಾಗುತ್ತೆ ಅಂತಂದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ ನಾನು ಇವತ್ತೊಂದಿನ ಧ್ಯಾನ ಮಾಡೋದ್ ಬಿಟ್ಟೆ ಒಂದಿನ ಒಮ್ಮಲ್ಲೇ ನಾನು ಎಲ್ಲಾ ಪಡೆದ್ಕೊಂಡ್ಬಿಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ನಾವು ಯಶಸ್ವಿ ಅನ್ನೋದು ಪ್ರತಿಯೊಂದು ಮೊದಲನೇ ಹೆಜ್ಜೆಯಿಂದಾನೇ ಪ್ರಾರಂಭ ಆಗುತ್ತೆ ಹೊರತು ನಾವು ಅಂತಿಮವಾಗಿ ಯಶಸ್ಸಿನ ಒಂದು ಮೆಟ್ಲಲ್ಲಿ ಇಡ್ಬೇಕಾದ್ರೆ ಆ ಹಿಂದಿನ ಇಟ್ಟಂತ ಹೆಜ್ಜೆಗಳೇ ನಮ್ಮನ್ನ ಅಲ್ಲಿ ತಲುಪಿಸಿರ್ತವೆ. ಹಾಗಾಗಿ ಅವ್ರು ನಮ್ಗೆ ಪ್ರತಿದಿನ ನಾವು ಹೆಜ್ಜೆ ಇಡೋದನ್ನ ಮಿಸ್ ಮಾಡದೆ ಹೋಗ್ಬೇಕು. ಪ್ರತಿದಿನ ನಾವು ಧ್ಯಾನವನ್ನ ಮಾಡ್ತಾ ನಮ್ಮ ಆತ್ಮದ ಉನ್ನತಿಯ ಒಂದು ಹಂತವನ್ನ ನಾವು ತಲುಪಬೇಕು. ಹಾಗಾಗಿ ನಾವು ಒಂದೇ ದಿನದಲ್ಲಿ ಯಶಸ್ವಿ ಆಗ್ತೀವಿ ಅನ್ನುವಂತಹದನ್ನ ಪಡಿದೆ ನಾವು ಪ್ರತಿದಿನ ಇದೇ ಕೆಲಸ ಮಾಡ್ಬೇಕಾ ಅಂತಾನು ಕೂಡ ತಿಳ್ಕೊಳ್ಳಿಕ್ಕೆ ಹಿಂದೇಟ್ ಹಾಕ್ಬಾರ್ದು ಮಾಸ್ಟರ್ಸ್. ಉದಾಹರಣೆಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ಮಾಸ್ಟರ್ಸ್, ಬಾಕ್ಸಿಂಗ್ ಅಲ್ಲಿ ನೋಡಿದೀವಿ. ಅಲ್ಲಿ ಏನಂತಂದ್ರೆ ಅಲ್ಲಿ 12 ಸ್ಕಿಲ್ಗಳನ್ನ ಕಲ್ತಂತ ವ್ಯಕ್ತಿಗಿಂತ ಒಂದೇ ಸ್ಕಿಲ್ ಅನ್ನ ಪ್ರತಿ ಸಾರಿ ಕಲ್ತಂತ ವ್ಯಕ್ತಿ ಏನಂತಂದ್ರೆ ತುಂಬಾ ಪವರ್ಫುಲ್ ಆಗಿರ್ತಾನೆ. ಯಾಕೆ ಅಂತಂದ್ರೆ ಅವನ್ಗೆ ಆ ಒಂದು ಸ್ಕಿಲ್ ಅಲ್ಲಿ ಆ ಒಂದು ಮಾಸ್ಟರಿ ಅನ್ನೋದು ಬಂದ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಕೂಡ ಇಲ್ಲಿ ಧ್ಯಾನ ಸರ್ವರ್ಥ ಸಾಧನ ಅನ್ನೋದನ್ನ ತಿಳ್ಕೊಂಡಿದ್ವಿ. ಹಾಗಾಗಿ ಇದನ್ನೇ ನಾವು ಸಂಪೂರ್ಣವಾಗಿ ಸಾಧಿಸಬೇಕಾದ್ದು, ಇದರಲ್ಲೇ ನಾವು ಮಾಸ್ಟರಿಯನ್ನ ಹೊಂದ್ಬೇಕಾಗಿದ್ದು ಮಾಸ್ಟರ್ಸ್. ನೀವು ಆ ಕರಾಟೆ ಕಿಡ್ ನಂತವರೇ ಎಷ್ಟೋ ಸಣ್ಣ ಸಣ್ಣ ಅಂಶಗಳು ನಿಮ್ಮ ಪರಿಮಾಣದೊಳಕ್ಕೆ ಬರುತ್ತಲೇ ಇವೆ. ಆದರೆ ನಿಮ್ಮ ಅಹಂಕಾರದ ಕಾರಣದಿಂದ ಅವೆಲ್ಲ ಕೂಡಿ ಒಂದು ಸಂಪೂರ್ಣತೆ ಏರ್ಪಾಡಾಗುತ್ತದೆ ಎನ್ನುವ ವಿಷಯ ನಿಮ್ಮ ತಿಳುವಳಿಕೆಗೆ ಬರುತ್ತಿಲ್ಲ. ನಿಮಗೆ ಲಭಿಸುತ್ತಿರುವುದೆಲ್ಲವೂ ನಿಮ್ಮ ಸಂಪತ್ತೇ ಆಗುತ್ತವೆ. ಒಂದು ದೊಡ್ಡ ಶುಭವಾರ್ತೆಯು ಇದಾಗಿದೆ. ಹಾಗಾಗಿ ಮಾಸ್ಟರ್ಸ್, ನಮ್ಗೆ ಏನ್ ಪ್ರತಿದಿನ ಒಂದೊಂದು ನಾಲೆಜ್ ಅನ್ನ ಕೊಡ್ತಿದಾರಲ್ಲ, ನಾವು ಇದನ್ನ ಏನಂತಂದ್ರೆ ಅವ್ರು ಹೇಳ್ತಿದ್ದಾರೆ, ನಿಮ್ಮ ಅಹಂಕಾರ ಕಾರಣದಿಂದ ಇವನ್ನ ನೀವು ಒಂದು ಮಾಡ್ಕೊಳ್ತಾ ಇಲ್ಲ, ಅವುಗಳನ್ನ ಡೌಟ್ ಪಡ್ತಾ ಅವುಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಒಪ್ಕೊಳ್ತಾ ಇರ್ತೀವಿ. ಅದನ್ನ ನಾವು ತಿಳುವಳಿಕೆಯಿಂದ ಸ್ವೀಕಾರ ಮಾಡ್ತಾ ಇಲ್ಲ.
ಆದ್ರೆ ಅವ್ರು ಹೇಳ್ತಿದ್ದಾರೆ, ನೀವೇನು ಈ ಪ್ರತಿದಿನ ಒಂದೊಂದು ನಾಲೆಜ್ ಅನ್ನ ತೆಗೆದುಕೊಳ್ತಾ ಇದ್ದೀರಲ್ಲ, ಇದೇ ಒಂದು ದಿನ ನಿಮ್ಮ ದೊಡ್ಡ ಸಂಪತ್ತಾಗುತ್ತೆ, ಇದೇ ನಿಮ್ಗೆ ಒಂದು ಒಳ್ಳೆಯ ವಿಷಯ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಸಂಕಲ್ಪಗಳು ಎಂದೆಂದೂ ದಿವ್ಯ ಪ್ರಣಾಳಿಕೆಗೆ ಅನುಗುಣವಾಗಿ ಇರಬೇಕು. ನಂತರ ತಿಳಿದುಕೊಳ್ಳುವ ಪ್ರಜ್ಞೆ ನಿಮಗೆ ಏರ್ಪಾಡಾಗಬೇಕು. ಸಹಜವಾದ ತಿಳುವಳಿಕೆಯನ್ನು ವಿಸ್ಮರಿಸಿ ಅತಿಯಾದ ಆಸೆಗೆ ಹೋಗದಿರಿ, ಅದಕ್ಕೆ ಆ ದೌರ್ಭಾಗ್ಯದ ಸ್ಥಿತಿಯು ಏರ್ಪಾಡಾಗುತ್ತದೆ. ಹಾಗಾಗಿ ಮಾಸ್ಟರ್ಸ್, ನಮ್ಮ ಸಂಕಲ್ಪಗಳು ಕೂಡ ಹೇಗಿರ್ಬೇಕು ಅಂತಂದ್ರೆ, ಆ ದಿವ್ಯ ಸಂಕಲ್ಪ ಏನಿದೆಯಲ್ಲ, ಆ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಆ ಸಂಕಲ್ಪಗಳು ಇರಬೇಕು. ಇದರಿಂದ ನಮ್ಮ ಒಂದು ಪ್ರಜ್ಞಾ ಸ್ಥಿತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಮಾಸ್ಟರ್ಸ್, ನಿಮ್ಗೆ ಗೊತ್ತು, ಆ ಒಂದು ಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದವರು ಆ ಒಂದು ಸಂಕಲ್ಪಗಳನ್ನ ಹೇಗೆ ತೆಗೆದುಕೋಬೇಕು ಅನ್ನೋ ಒಂದು ಸ್ಥಿತಿಯು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ನಾನು ಆಲ್ರೆಡಿ ಹಿಂದೆ ಹೇಳಿದ್ದೀನಿ ಮಾಸ್ಟರ್ಸ್. ನಾವ್ ಯಾವಾಗ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವೋ, ನಾವು ತೆಗೆದುಕೊಳ್ಳುವಂತ ಸಂಕಲ್ಪಗಳು ನಮ್ಮನ್ನ ಉನ್ನತವಾದ ಒಂದು ಹಂತಕ್ಕೆ ತಲುಪಿಸ್ತವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಇರ್ತಾನೆ ಮಾಸ್ಟರ್ಸ್, ಅವನು ಒಂದು ಅರಣ್ಯದಲ್ಲಿ ಹೋಗಿರ್ತಾನೆ. ಅರಣ್ಯದಲ್ಲಿ ಹೋದ ತಕ್ಷಣ ಅವನ್ಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ದಿವ್ಯ ಶಕ್ತಿ ಲಭಿಸ್ಬಿಡುತ್ತೆ. ಅವನ್ಗೆ ಅಲ್ಲಿ ಏನ್ ಬೇಡ್ತಾನೋ ಅದೆಲ್ಲ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅವ್ನು ಹೆಚ್ಚೆಚ್ಚು ಸಂಕಲ್ಪಗಳನ್ನ ಮಾಡ್ತಾ ಹೋಗ್ತಾನೆ. ಓಹೋ, ಇಷ್ಟೊಂದು ಚಂದವಾದ ಅರಣ್ಯ ಇದೆ ಅಲ್ಲ, ಇಲ್ಲೊಂದು ಹಾಯಾಗಿ ನಂಗೆ ಒಳ್ಳೆ ಊಟ ಸಿಗುವುದು ಅಥವಾ ಒಳ್ಳೆ ಒಳ್ಳೆ ಹಣ್ಣುಗಳು ಸಿಗುವಂತ ಮರಗಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂತಾನೆ. ಆ ಕ್ಷಣನೇ ಆ ಸಂಕಲ್ಪ ಏನಾಗ್ಬಿಡುತ್ತೆ, ಮ್ಯಾನಿಫೆಸ್ಟ್ ಆಗಿ ಒಳ್ಳೆ ಹಣ್ಣುಗಳು ತುಂಬಿರುವಂತ ಒಳ್ಳೆ ಒಳ್ಳೆ ಹಣ್ಣುಗಳನ್ನ ಅವನು ತಿಂದ್ಬಿಡ್ತಾನೆ. ಅವ್ನಿಗೆ ಎಷ್ಟು ಹಾಯಾಗಿ ಖುಷಿಯಾಗಿ ಅನ್ಸುತ್ತೆ ಅಂತಂದ್ರೆ, ಇಷ್ಟೊಂದು ಹಣ್ಣುಗಳನ್ನ ತಿಂದ್ಬಿಟ್ನಲ್ಲ, ನಾನು ಈ ಗಿಡದ ಕೆಳಗೆನೆ ಮಲ್ಕೋಬೇಕು ಅಂತಂದ್ರೆ ಒಂದ್ ಮಂಚ ಇದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ. ಅಲ್ಲಿ ಸಂಕಲ್ಪ ನಿಜವಾಗ್ಲೂ ಈಡೇರೇ ಬಿಡ್ತು. ಅವ್ನ್ಗೆ ಒಂದ್ ಒಳ್ಳೆ ಮಂಚ ಕೂಡ ಸಿಕ್ತು. ಅವ್ನ್ ಹಾಯಾಗಿ ಇನ್ನೇನ್ ನಾನು ಒಂದ್ ನಿದ್ದೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅನ್ಕೊಂಡ್ಬಿಟ್ಟು ಆ ಮಂಚದ ಮೇಲೆ ಹಾಯಾಗಿ ನಿದ್ದೆ ಮಾಡ್ಲಿಕ್ಕೆ ಹೋಗಿ ಮಲ್ಕೊಳ್ತಾನೆ ಮಾಸ್ಟರ್ಸ್. ಹಾಯಾಗಿ ನಿದ್ದೆ ಮಾಡ್ಕೋಬೇಕಾದ್ರೆ ಮತ್ತೆ ಒಂದ್ ಸಂಕಲ್ಪ ಬಂದ್ಬಿಡುತ್ತೆ ಅವ್ಗೆ. ಸರಿ, ಈ ಅರಣ್ಯದಲ್ಲಿ ಯಾರು ಇಲ್ಲ, ನಾನೇನೋ ಹಾಯಾಗಿ ಮಲ್ಕೊಳ್ತಾ ಇದ್ದೀನಿ, ಇಂತ ಒಂದ್ ದೊಡ್ಡ ಅರಣ್ಯದಲ್ಲಿ ಮೃಗಗಳಿರ್ಬೋದು, ಈಗ ಹುಲಿ ಬಂದ್ಬಿಟ್ರೆ ಹೇಗೆ ಅಂದ ತಕ್ಷಣ ನಿಜವಾಗ್ಲೂ ಮತ್ತೆ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಹುಲಿ ಬಂದೇ ಬಿಡುತ್ತೆ ಮಾಸ್ಟರ್ಸ್. ಅವ್ ಬಂದ ತಕ್ಷಣ ಮತ್ತೆ ಒಂದ್ ಸಂಕಲ್ಪ ಏನಾಗುತ್ತೆ ಅಂತಂದ್ರೆ, ಈ ಹುಲಿ ಬಂತಲ್ಲ, ಇದು ನನ್ ತಿಂದ್ಬಿಟ್ರೆ ಹೇಗೆ ಅನ್ಬಿಟ್ಟು ಆ ಸಂಕಲ್ಪನು ಏನಾಗ್ಬಿಡ್ತು ಅಂತಂದ್ರೆ ಅಲ್ಲಿ ಮ್ಯಾನಿಫೆಸ್ಟ್ ಆಗಿ ಆ ಹುಲಿ ಕೂಡ ಅವನ್ನ ತಿಂದ್ಬಿಡ್ತು ಮಾಸ್ಟರ್ಸ್. ಹಾಗಾಗಿ ನಾವು ಯಾವಾಗ ಒಂದು ಅವೇರ್ನೆಸ್ ಸ್ಥಿತಿಯಲ್ಲಿದ್ವೋ, ನಾವು ಸಂಕಲ್ಪವನ್ನ ಹೇಗ್ ಮಾಡ್ಬೇಕು ಅನ್ನೋದು ನಮ್ಗೆ ಬರ್ತಾ ಹೋಗುತ್ತೆ. ಅದು ಯೂನಿವರ್ಸ್ ಇಲ್ಲಿ ಅಬಂಡನ್ಸ್ ಆಗಿರುತ್ತೆ, ಅದು ಎಲ್ಲವನ್ನ ಕೊಡೋಲಿಕ್ಕೆ ರೆಡಿ ಆಗಿರುತ್ತೆ. ಉದಾಹರಣೆಗೆ, ಇಲ್ಲಿ ದೇವ್ರೇ ನಮ್ಮನ್ನ ಸೃಷ್ಟಿ ಮಾಡಿದಾನೆ ಅಂತಂದ್ರೆ ಅವನ ಉದ್ದೇಶ ಏನಂತಂದ್ರೆ ನಾವು ದೇವ್ರಾಗ್ಬೇಕು ಅನ್ನೋದೇ. ನಾವು ಮತ್ತೆ ನಮ್ಮನ್ನ ವೈದ್ಯರನ್ನಾಗಿ ಮಾಡುವುದು, ಡಾಕ್ಟರ್ ಅನ್ನಾಗಿ ಮಾಡು, ಯಾವ್ದೇ ಒಂದ್ ಕಾರಣ ಕೊಡು, ಇಷ್ಟೇ ಲಿಮಿಟ್ಸ್ ಆಗಿ ಮಾಡ್ಕೊಳ್ತಾ ಇದೀವಿ. ಇನ್ನು ನಾನ್ ದೇವ್ರಾದ್ರೆ ಅಲ್ಲಿ ಬೇಕಾಗಿದ್ದೆಲ್ಲ ಸಿಗುವಾಗ ನನ್ ಮತ್ತೆ ಒಂದೊಂದೇ 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 ಯಾಕೆ ಇಲ್ಲಿ ಕೂಡ್ಬೇಕು ಮಾಸ್ಟರ್ಸ್. ಹಾಗಾಗಿ ಕೇವಲ ಇದು ಒಂದು ಉದಾಹರಣೆ ಅಷ್ಟೇ. ಆದ್ರೆ ಆತ್ಮದ ಸ್ಥಿತಿಯಲ್ಲೇ ನಾವು ಸಂಕಲ್ಪಗಳನ್ನ ಮಾಡ್ಬೇಕು, ಅದು ಯೂನಿವರ್ಸ್ಗೆ ಕನೆಕ್ಟ್ ಆಗೇ ಮಾಡ್ಬೇಕು. ಅದು ನಮ್ಮ ಇಲ್ಲಿ ಅಂತಿಮವಾಗಿ ನಾವು ಎಲ್ರು ತಿಳ್ಕೊಬೇಕು ಅಂತಂದ್ರೆ, ಈ ಭೂಮಿಗೆ ಬಂದಿದ್ದು ಕೇವಲ ಈ ಒಂದು ಸಂಪತ್ತನ್ನ, ಭೌತಿಕ ಸಂಪತ್ತನ್ನ ಅನುಭವಿಸ್ಲಿಕ್ಕೆ ಅಷ್ಟೇ ಅಲ್ಲ. ಅದ್ರ ಜೊತೆಗೆ ಬಂದಿರೋ ಪ್ರತಿಯೊಂದು ಜೀವಿಯು ಅಂತಿಮ ಉದ್ದೇಶ ಏನು ಅಂತಂದ್ರೆ ಆತ್ಮದ ಉನ್ನತ ಸ್ಥಿತಿಯನ್ನ ತಲುಪ್ಲಿಕ್ಕೆ. ಹಾಗಾಗಿ ಸಂಕಲ್ಪಗಳು ಯಾವಾಗ್ಲೂ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ನಮ್ಮ ಆತ್ಮವನ್ನ ಉನ್ನತ ಸ್ಥಿತಿಗೆ ಒಯ್ಯುವಂತ ಸಂಕಲ್ಪಗಳನ್ನ ನಾವು ಮಾಡ್ಬೇಕು. ಅದೆಲ್ಲ ಯಾವಾಗ ಬರುತ್ತೆ ಅಂತಂದ್ರೆ ನಮ್ಮ ಪ್ರಜ್ಞಾ ಸ್ಥಿತಿ ಹೆಚ್ಚಾದಾಗ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ಸಹಜವಾದ ತಿಳುವಳಿಕೆಯನ್ನು ವಿಸ್ತರಿಸಿ ಅತಿಯಾದ ಆಸೆಗೆ ಹೋಗದಿರಿ, ಅದಕ್ಕೆ ಆ ದೌರ್ಭಾಗ್ಯದ ಸ್ಥಿತಿಯು ಏರ್ಪಾಡಾಗುತ್ತಿದೆ. ಈ ವಿಷಯವು ನಿಮಗೆ ಅರ್ಥವಾಗಬೇಕು. ಒಂದು ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವೇ ನೋಡಿಕೊಳ್ಳಿರಿ. ಕನ್ನಡಿಯಲ್ಲಿ ನಿಮ್ಮ ಕಣ್ಣುಗಳು ಹೇಗಿವೆ? ತೇಜೋವಂತವಾಗಿ, ನಿರ್ಮಲವಾಗಿ ಅವು ಕಾಣಿಸುತ್ತಿವೆಯಾ? ಸ್ಪಷ್ಟವಾಗಿ ನಿಮ್ಮ ಕಡೆ ಅವು ನೋಡುತ್ತಿವೆಯಾ? ನಿಮ್ಮ ಮುಖದಲ್ಲಿ ಕಾತುರತೆ, ಆವೇದನೆ, ಪ್ರಶಾಂತತೆ ಯಾವುದು ನಿಮಗೆ ಕಾಣಿಸುತ್ತಿದೆ? ನಿಮ್ಮ ದೇಹವು ಹೇಗಿದೆ? ನೀವು ಸಮಾಧಾನದಿಂದ ಇರಲಿಕ್ಕೆ ಆಗುತ್ತಿದೆಯಾ? ಇಲ್ಲವೇ ಉದ್ವೇಗಭರಿತವಾಗಿ ಇದ್ದೀರಾ? ನಿಮ್ಮ ಬೆರಳುಗಳು ಮೃದಂಗ ಬಾರಿಸಿದ ಹಾಗೆ ಕದಲುತ್ತಿರುತ್ತವೆಯಾ? ಇಲ್ಲವೇ ನಿಮ್ಮ ಚರ್ಮವನ್ನು ಕಿತ್ತಿ ಹಾಕುವ ಹಾಗೆ ಹೆಣಗಾಡುತ್ತಾ ಇವೆಯಾ? ಮಾಸ್ಟರ್ಸ್ ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಮನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ನನ್ನನ್ನ ನಾನು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ನಾವು ಧ್ಯಾನ ಸ್ಥಿತಿಯಲ್ಲಿ ಮಾಡೋದೇ ಅದೇ ಮಾಸ್ಟರ್ಸ್. ನಮ್ಮಲ್ಲಿರುವಂತ ಪ್ರತಿ ಯೋಚನೆಗಳನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅವುಗಳ ಹಿಂದೆ ಹೋಗದೆ ಮತ್ತೆ ನಾವು ನಮ್ ಗಮನವನ್ನ ಉಸಿರಾಡ್ತತ್ತ ತೆಗೆದುಕೊಂಡ್ ಬರ್ತೀವಿ. ಹಾಗೆ ಅವ್ರು ಹೇಳ್ತಿದ್ದಾರೆ, ನಮ್ಮನ್ನ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನನ್ನ ಪ್ರೆಸೆಂಟ್ ಮನಸ್ಥಿತಿ ಏನಿದೆ ಅದು ಶಾಂತವಾಗಿದ್ಯಾ ಅಥವಾ ಕದಲ್ತಾ ಇದೆಯಾ? ನನ್ನ ದೇಹದ ಒಂದು ಪ್ರತಿ ಅಂಗಾಂಗಗಳು ಕೂಡ ಆ ಒಂದು ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ಇದಾವ ಅಥವಾ ಅವು ಉದ್ವೇಗ ಭರಿತವಾಗಿದಾವ ಅವುಗಳು. ಹಾಗಾಗಿ ನಮ್ಮನ್ನ ನಾವು
ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ನಮ್ಮನ್ನ ನಾವು ಅಬ್ಸರ್ವ್ ಮಾಡಿ ಆದಷ್ಟು ನಾವು ಹೈ ಫ್ರೀಕ್ವೆನ್ಸಿಯಲ್ಲಿ ಶಾಂತ ರೀತಿಯಲ್ಲಿ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋದೇ ನಮ್ ಗುರಿ ಆಗ್ಬೇಕು ಮಾಸ್ಟರ್ಸ್. ಈ ಶಕ್ತಿಯನ್ನು ಕೂಡಿಸಿಕೊಳ್ಳಲಿಕ್ಕಾದರೆ ನಿಮ್ಮ ಶರೀರವು ಹಗುರಾಗುತ್ತದೆ. ಹೊಸ ಶಕ್ತಿಯು ನಿಮ್ಮ ಎಲ್ಲವನ್ನೂ ತುಂಬುತ್ತದೆ. ನಿಮ್ಮ ಚರ್ಮವು, ನಿಮ್ಮ ಕೇಶಗಳು ಆರೋಗ್ಯವಂತವಾಗಿ ತಯಾರಾಗುತ್ತವೆ. ಅವುಗಳ ತೇಜಸ್ಸು ನಿಮ್ಮ ಆರೋಗ್ಯವನ್ನು ಸ್ಪಷ್ಟವಾಗಿ ಸೂಚಿಸುತ್ತಾ ಇರುತ್ತವೆ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನಮ್ಮನ್ನ ನಾವ್ ಯಾವಾಗ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ತೀವೋ ನಮ್ಮಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಾಸ್ಟರ್ಸ್. ಯಾಕೆ ನಾವು ಇನ್ ಕೇಸ್ ನಾನು ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾನು ಆತಂಕವನ್ನ ಅನುಭವಿಸ್ತಾ ಇದ್ರೆ ನನ್ನ ಸೆಲ್ಸ್ ಗಳಲ್ಲೂ ನಾನು ಹೋಗಿ ಅಬ್ಸರ್ವ್ ಮಾಡ್ಬೋದು. ಆ ಆತಂಕ ಸ್ಥಿತಿಯಿಂದ ಆ ಜೀವಕೋಶಗಳು ಕೂಡ ಎಷ್ಟೋ ಡೆತ್ ಆಗ್ತಾ ಇರ್ತವೆ ಮಾಸ್ಟರ್ಸ್. ಹಾಗಾಗಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಆ ಪ್ರತಿ ಜೀವಕೋಶಗಳು ತಮ್ಮ ಅವಧಿಗಿಂತ ಮುಂಚೆ ಡೆತ್ ಆಗ್ತಾ ಇರ್ತವೆ. ಅವು ಭಯದಲ್ಲಿದ್ರೆ ಇನ್ನೂ ವೇಗವಾಗಿ ಅವು ಹಾಳಾಗುವಂತ ಪರಿಸ್ಥಿತಿ ಇರುತ್ತೆ. ಅದರಿಂದಾಗಿ ಏನಾಗ್ತದೆ ಅಂತಂದ್ರೆ ನಮ್ ಚರ್ಮ, ನಮ್ಮ ಕೂದಲುಗಳಾಗಿರ್ಬೋದು, ನಮ್ ದೇಹ ಇದೆಲ್ಲವೂ ಏನಾಗ್ಬಿಡುತ್ತೆ ಅಂತಂದ್ರೆ ಅನಾರೋಗ್ಯಕ್ಕೆ ಈಡಾಗಿ ನಾವು ಬೇಗ ಸಾವಿನತ್ತ ಹೋಗ್ತಾ ಇರ್ತೀವಿ. ಅದೇ ನಾವು ಯಾವಾಗ ಒಂದು ಆನಂದ ಸ್ಥಿತಿಯಲ್ಲಿ ಇದ್ಕೊಂಡು ಆ ಒಂದು ಜೀವಕೋಶಗಳಿಗೆ ಆ ಶಕ್ತಿಯನ್ನ ಕಳಿಸ್ತಾ ಇರ್ತೀವೋ ಅವುಗಳು ಇನ್ನೂ ತುಂಬಾ ಚೈತನ್ಯ ಶಕ್ತಿಯಾಗಿ ಸರ್ ಸಾರಿ ಫಸ್ಟ್ 1 minute ಮೆಡಿಟೇಷನ್ ಮಾಡಿ ಮಿಸ್ಟರ್ಸ್. 1 minute ಮೆಡಿಟೇಷನ್ ಸರ್ ಕಂಟಿನ್ಯೂ ಮಾಡಿ. ಇನ್ನೊಂದ್ ಸ್ವಲ್ಪ ಐತಿ ಸರ್. ಸರ್ ಏನ್ರಿ ಟೈಮ್ ಆಗ್ತದ, ಅದಕ್ಕೆ ನೀವು ಪೂರ್ತಿ ಮುಳುಗ್ಬಿಟ್ಟಿರಲ್ಲ. ಇನ್ನೊಂದು ಇದನ್ನ ಲೈನ್ ಅನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ಲೈನ್ ಮಾಸ್ಟರ್ಸ್ ಧ್ಯಾನದಿಂದ ಎಚ್ಚರಿಸುತ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಅವ್ರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಮಾಸ್ಟರ್ಸ್, ನಮ್ಮ ಒಂದು ಈ ಒಂದು ಧ್ಯಾನ ಸ್ಥಿತಿಯಲ್ಲಿ ಇರೋದ್ರಿಂದ, ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಇರೋದ್ರಿಂದ, ನಮ್ಮ ಎನರ್ಜಿಯನ್ನ ನಾವು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಆ ಪ್ರತಿ ಜೀವಕೋಶವನ್ನ ನಾವ್ ಏನ್ ಮಾಡೋದು, ಅಬ್ಸರ್ವ್ ಮಾಡ್ತಾ ಅವಕ್ಕೆ ಒಳ್ಳೆ ಚೈತನ್ಯವನ್ನ ಕಳಿಸ್ತಾ ಹೋದ್ರೆ ಆ ಏಜಿಂಗ್ ಪ್ರೋಸೆಸ್ ನಾವ್ ಏನ್ ಹೇಳ್ತೀವಲ್ಲ, ನಮ್ಮ ಒಂದು ವಯಸ್ಸಾಗುವುದನ್ನ ಕೂಡ ತಡೆಗಟ್ಟಿ ನಾವ್ ಯಾವಾಗ್ಲೂ ಯೌವನ ಭರಿತರಾಗಿ ಇರ್ತೀವಿ. ಉದಾಹರಣೆಗೆ ನಮ್ಮ ಮಹಾದೇವ್ ಬಾಬಾಜಿ ಅವರು ಉದಾಹರಣೆ ಎಷ್ಟೋ ಮಾಸ್ಟರ್ಸ್ ಗಳು ಹೇಳಿದ್ದಾರೆ. ಅವರು ಆ ಧ್ಯಾನ ಸ್ಥಿತಿಯಲ್ಲಿ ಅಂತ ಉನ್ನತ ಹಂತವನ್ನ ತಲುಪಿ ಅವ್ರು ತಮ್ಮ ಶರೀರವನ್ನ ಯಾವಾಗ್ಲೂ ಯೌವನ ಭರಿತ ಸ್ಥಿತಿಯಲ್ಲೇ ಈ ಪಂಚಭೂತಗಳಲ್ಲಿ ಲೀನ್ ಮಾಡಿರ್ತಾರೆ. ಮತ್ತೆ ತಮಗ್ ಬೇಕಂದ್ರೆ ಆ ಯೌವನ ಭರಿತ ಶರೀರವನ್ನೇ ಧರಿಸಿ ಬರುವಷ್ಟು ಸಾಮರ್ಥ್ಯವನ್ನ ಅವ್ರು ಹೊಂದಿದ್ದಾರೆ. ಇನ್ನು ಸಾಧನೆ ಮಾಡಿದಂತ ಎಲ್ಲಾ ಮಹಾನುಭಾವರ ಮುಖದ ತೇಜಸ್ಸನ್ನ ನೋಡಿದ್ರೆ ಸಾಕು, ಸಾಕ್ಷಾತ್ ಪರಮಾತ್ಮನನ್ನೇ, ಮೂಲ ಸೃಷ್ಟಿಕರ್ತನನ್ನೇ ನೋಡಿದ ಹಾಗೆ ನಮ್ಮೆಲ್ಲರಿಗೂ ಫೀಲ್ ಆಗುತ್ತೆ. ಆ ಎನರ್ಜಿಯಿಂದ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಅಟ್ರಾಕ್ಟ್ ಆಗ್ಬಿಡ್ತೀವಿ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ಅವರು ಒಂದು ತೇಜಸ್ಸು ಆಗಿರುತ್ತೆ. ಹಾಗಾಗಿ ಅವ್ರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಿಮ್ಮ ಸಹಜ ಪ್ರಜ್ಞೆ ನಿಮ್ಮ ಆಪ್ತ ಮಿತ್ರ. ಇದು ನಿಮ್ಗೆ ಯಾವಾಗ್ಲೂ ಹಿತವನ್ನೇ ತಿಳಿಸ್ತಾ ಇರುತ್ತೆ. ಮತ್ತೆ ಮುಂದೆ ಆಗುವಂತ ಆಪತ್ತಿನ ಕುರಿತು ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇರುತ್ತೆ. ನಿಮ್ಮ ತಪ್ಪು ಸರಿಗಳು ನಿಮ್ಗೆ ಅರ್ಥವಾಗ್ತಾ ಇರುತ್ತವೆ. ಹಾಗಾಗಿ ನಾವ್ ಯಾವಾಗ್ಲೂ ಆ ಪ್ರಜ್ಞಾ ಸ್ಥಿತಿಯಲ್ಲಿ ಇರ್ಬೇಕು, ಅವೇರ್ನೆಸ್ ಸ್ಟೇಟ್ ಅಲ್ಲಿ ಇರ್ಬೇಕು. ಅದಕ್ಕೊಂದು ಎಕ್ಸಾಂಪಲ್ ಮಾಸ್ಟರ್ಸ್ ಮತ್ತೊಮ್ಮೆ ಹೇಳ್ತೀನಿ. ಗುಡಾಕೇಶ 2.0 ಏನಿದೆಯಲ್ಲ, ನಮ್ಮನ್ನ ಅವೇರ್ನೆಸ್ ಸ್ಟೇಟ್ ಅಲ್ಲಿ ಇಡೋದಕ್ಕೆ ಅದು ನಮ್ಗೆ ಪ್ಲೆಡಿಯನ್ಸ್ರೇ ನಮ್ಗೆ ಕೊಟ್ಟಿರುವಂತಹ ಒಂದು ಕೊಡುಗೆ ಅನ್ಬೋದು. ಯಾಕೆ ಅಂತಂದ್ರೆ ನಮ್ಗೆ ಅವರೇ ಹೇಳಿದ್ದಾರೆ, ಸಮಯಾನುಸಾರ ನೀವೊಂದು ಯಾವ ಎನರ್ಜಿಗೆ ಶಿಫ್ಟ್ ಆಗ್ತಿರೋ ಆ ಅನುಸಾರ ನಿಮ್ಗೆ ನಾಲೆಜ್ ಬರ್ತಾ ಹೋಗುತ್ತೆ ಅಂತ ಹೇಳಿ. ಇಲ್ಲಿ ಪ್ರಬೋಧ್ ಮಾಸ್ಟರ್ ಒಂದು ನೆಪ ಮಾತ್ರ, ಆದ್ರೆ ಆ ನಾಲೆಜ್ ಗೆ ಕನೆಕ್ಟ್ ಆಗ್ತಿರೋರು ನಾವ್. ಯಾಕೆಂತಂದ್ರೆ ಪ್ರಬೋಧ್ ಮಾಸ್ಟರ್ ಈ ಸಮಯದಲ್ಲಿ ರೆಡಿ ಮಾಡಿದ್ದಾರೆ ಅಂತಂದ್ರೆ ಅದು ಎಲ್ಲರಿಗೂ ಈಕ್ವಲ್ ಆಗಿ ಹೋಗ್ಬೇಕಾಗಿತ್ತು. ಆದ್ರೆ ಕೆಲವೊಂದಿಷ್ಟು ಮಂದಿಗೆ ಇಲ್ಲಿ ಬರ್ತಾ ಇದೆ ಅಂತಂದ್ರೆ ನಾವು ಆ ಒಂದು ಅವಕಾಶವನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದೀವಿ, ನಮ್ ಫ್ರೀಕ್ವೆನ್ಸಿಯನ್ನ ಹೆಚ್ಚ್ ಮಾಡ್ಕೊಂಡಿದೀವಿ. ಹಾಗಾಗಿ ಆ ಸಮಯಾನುಸಾರ ನಮ್ಗೆ ಏನ್ ನಾಲೆಜ್ ಸಿಗ್ಬೇಕಾಗಿದೆಯಲ್ಲ ಅದು ಸಿಗ್ತಾ ಇದೆ. ಹೀಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಿಮ್ಮ ಪ್ರಜ್ಞಾ ಸ್ಥಿತಿಯನ್ನ ನಿಮ್ಮ ಆಪ್ತ ಮಿತ್ರನಾಗಿ ಮಾಡ್ಕೋರಿ. ಅದು ಯಾವಾಗ್ಲೂ ನಮ್ಗೆ ಒಳ್ಳೆ ದಾರಿಯನ್ನ ತೋರ್ಸುತ್ತೆ. ನಮ್ಗೆ ಮುಂದೆ ಬರುವಂತ ಆಪತ್ತಿನ ಕುರಿತು ಎಚ್ಚರಿಕೆಯನ್ನ ನೀಡಿ ನಮ್ ಸರಿ ತಪ್ಪುಗಳನ್ನ ನಮ್ಗೆ ಸರಿಯಾಗಿ ತಿಳಿಸುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಆ ಪ್ರಜ್ಞಾ ಸ್ಥಿತಿಯನ್ನ ನಾವೆಲ್ಲರೂ ಮತ್ತೆ ಆ 2.0 ಇದೆ ನಮ್ಮ ಮಿಸಸ್ ಗುಡಾಕೇಶದಲ್ಲಿ ಒಂದು ಜಾಯಿನ್ ಆಗೋಣ. ನಮ್ ಪ್ರಜ್ಞಾ ಸ್ಥಿತಿಯನ್ನ ಹೆಚ್ಚ್ ಮಾಡ್ಕೊಳ್ಳೋಣ, ನಮ್ಮ ಆತ್ಮಸ್ಥಿತಿಯನ್ನ ಹೆಚ್ಚ್ ಮಾಡ್ಕೊಂಡು ಅದನ್ನ ಮತ್ತೆ ಇತರ ಎಲ್ಲಾ ಮಾಸ್ಟರ್ಸ್ಗೂ ಶೇರ್ ಮಾಡೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ಸ್ವಾಧ್ಯಾಯ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ, ಅದೇ ರೀತಿ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಚಿತ್ತ ಗುರುಗಳಿಗೂ ಆತ್ಮವಂದನೆಗಳನ್ನು ತಿಳಿಸುತ್ತಾ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಅಂಡ್ ನೆಕ್ಸ್ಟ್ ಓವರ್ ಟು ಶ್ರೀನಿವಾಸ್ ಮಾಸ್ಟರ್ಸ್. Thank you, Master. Thank you very much, Masters. Lots of gratitude. ತುಂಬಾ ಚೆನ್ನಾಗಿತ್ತು ಸ್ವಾಧ್ಯಾಯ. ಎಸ್ ಮಾಸ್ಟರ್ಸ್, ನೀವ್ ಏನಾದ್ರು ಕೇಳಬೇಕು ಅಂದ್ರೆ ಸ್ವಾಧ್ಯಾಯದ ಬಗ್ಗೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಮಾಸ್ಟರ್ಸ್. ಡೈಲಿ ಇದನ್ನ ಹೇಳ್ತೀವಿ ಏನಕ್ಕೆ ಅಂತಂದ್ರೆ ಮಾಸ್ಟರ್ಸ್,
ನಿಮ್ಮಲ್ಲಿ ಯಾವ್ದಾದ್ರು ಒಂದು ಸಣ್ಣ ಕ್ವಶನ್ ಇದ್ರೆ ಅದು ನಿಮ್ ಕ್ವಶನ್ ಮಾತ್ರ ಆಗಿರುತ್ತಲ್ಲ, ತುಂಬಾ ಜನ ಕ್ವಶನ್ ಆಗಿರುತ್ತೆ ಕೂಡ. ಸೊ ಅಕಸ್ಮಾತ್ ನಾವ್ ಹೇಳಕ್ಕಾಗಿಲ್ಲ ಕೇಳಕ್ಕಾಗಿಲ್ಲ ಅಂತಂದ್ರೆ, ಆ ಕ್ವಶನ್ ಕೇಳಕ್ಕಾಗಿಲ್ಲ ಅಂತಂದ್ರೆ, ಅದ್ ನಮಗ್ ಮಾತ್ರ ಆನ್ಸರ್ ಮಿಸ್ ಆಗೋದು, ಎಲ್ಲರಿಗೂ ಮಿಸ್ ಆಗುತ್ತೆ. ಓಕೆ.